ಅನೇಕ ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ, ಕೋಪಾರ್ಡ್ ಬೈ Gold winner Ramraj Dhotis and Shirts, Denver Deodorant, Pond's Dream Flower Talc, special partner Fairever Beauty Lift Cream, gold buying partner White Gold, digital streaming partner ZEE5. ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಕಲಾ ಸಿಂಹಾಸನದಲ್ಲಿ ವಿರಾಜಮಾನರಾಗುವಂತಹ ನಟಿಯರು ಯಾರು ಅಂತ ನೋಡೋಣ ಬನ್ನಿ, ಮುಂದುವರ್ಸೋಣ. ಇದು ಕ್ವಾರ್ಟರ್ ಫೈನಲ್. ಪೊಲೀಸ್ ಆಗಿ ಬಂದು ರೌಡಿಗಳಿಗೆ ನೀರ್ ಕುಡಿಸಿ ಟಾಕ್ ಆಫ್ ದ ಟೌನ್ ಆಗಿರುವಂತ ನಮ್ಮೆಲ್ಲರ ಪ್ರೀತಿಯ ಧನ್ಯಶ್ರೀ ಯಾವ ಧಾರಾವಾಹಿಲಿ ನಟಿಸಿದರೆ, ಯಾರ ಜೊತೆ ನಟಿಸಿದ್ದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತರೀಕೆರೆಯ ತಂದೆಗೆ ತಕ್ಕ ಮಗಳು ಧನ್ಯಶ್ರೀ. ಎಲ್ಲೋ ಧನ್ಯ, ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಿ ನೀವು? ಸೀತಾರಾಮ. ನಮ್ಮ ರಾಮ್ ಸೀತಾ ಅಂದ್ರೆ ಜನ ಮೆಚ್ಚಿದ ಜೋಡಿ ಅಂತ ಹೇಳ್ಬೋದು. ಇನ್ನೇನು ಮುಂದಿನ ವಾರ ಸೀತಾರಾಮ ಮದುವೆ ಹಬ್ಬ ಕೂಡ ನಡೀತಾ ಇದೆ. ಸೊ ಆ ಮದುವೆಗೆ ನಮ್ಮ ಧನ್ಯಶ್ರೀ ಮುಖ್ಯ ಪಾತ್ರವಾಗಿ ಹೋಗಿ ಅಭಿನಯಿಸಿದ್ದಾರೆ. ಪ್ರೇಮ ಅವರೇ, ಚೆನ್ನಾಗಿ ಫೋಟೋ ತೆಗಿಬೇಕು. ಸ್ವಲ್ಪ ದೂರ ಹೋಗಿ ತೆಗಿರಿ. ನೀನ್ ಈ ಕಡೆಯಿಂದ ತೆಗಿ. ಸ್ವಲ್ಪ ನಗಿ. ಎಕ್ಸ್ಕ್ಯೂಸ್ ಮೀ, ಸೀತಾ ಅವರಲ್ಲಿ? ಅಯ್ಯೋ, ಇಲ್ಲಿ ನೋಡಿ, ಪೋಸ್ಟ್ ಆಫೀಸಿಗೆ ಬಂದು ಪೋಸ್ಟ್ ಬಾಕ್ಸ್ ಎಲ್ಲಿ ಅಂತ ಕೇಳ್ದಂಗೆ ಮದುವೆ ಮನೆಗೆ ಬಂದು ಮದುವೆ ಹೆಣ್ಣನ್ನೇ ಕೇಳ್ತಾಳೆ. ನೀನೇನವಾ? ಹೇ ಹಾಯ್. ಸಿಹಿ SIHI, ಎಸ್ ಕ್ಯಾಪಿಟಲ್ ತಾನೆ? ಹೌದು, ನಾನ್ ಸಿಹಿ. ನೀವ್ ಯಾರು? ನಾನು ಧನ್ಯಶ್ರೀ ಅಂತ, ನಿಮ್ಮಮ್ಮನ ಹಳೇ ಫ್ರೆಂಡ್. ಹೌದಾ? ಬನ್ನಿ, ಸೀದಾ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಓಕೆ, ವಾ. ಸಿದ್ದಮ್ಮ, ನನ್ಗೊಂದು ಸರ್ಪ್ರೈಸು. ನೀನು ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರದು? ನೀನ್ ಹಾಗೆ ಗೆಸ್ ಮಾಡ್ಬೇಕು. ನನ್ಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳು. ನಿನ್ ಓಲ್ಡ್ ಫ್ರೆಂಡ್. ಹಾಯ್ ಸೀತಾ. ಹಾಯ್. ನೀವು? ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ಮ ಫ್ರೆಂಡ್ ಅನ್ಕೊಳ್ಳಿ, ಇಲ್ಲ ಹಿತೈಷಿ ಅನ್ಕೊಳ್ಳಿ, ಎನಿಥಿಂಗ್ ಇಸ್ ಫೈನ್. ಸೀತಾ, ಎಂಥ ಒಳ್ಳೆ ಹುಡುಗ ನಿಮ್ಮ ಕೈ ಹಿಡಿತಿದ್ದಾನೆ ಗೊತ್ತಾ? ಯಾವತ್ತು ಯಾರ ಮನಸ್ಸಿಗೂ ಒಂಚೂರು ಬೇಜಾರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವನಿಗೆ ಯಾರ ಮೇಲಾದ್ರೂ ನಂಬಿಕೆ ಇದೆ ಅಂತಂದರೆ ಇಡೀ ಪ್ರಪಂಚ ಅವ್ರ ವಿರುದ್ಧ ನಿಂತರೂ ಅವನವ್ರ ಜೊತೆ ನಿಲ್ತಾನೆ. ಆ ಥರ ಹುಡುಗ ಎಲ್ರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ ಸೀತಾ. ಅಲ್ಲ, ರಾಮ್ ಬಗ್ಗೆ ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ನೀವ್ ಯಾರು ಅಂತ ಹೇಳಿಲ್ಲ. ಸೀತಾ, ರೆಡಿನಾ? ಏಯ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ ಕಣೋ. ಏನಪ್ಪ ಮದ್ವೆ ಗಂಡು, ಮದ್ವೆ ಕಳ್ಳೆ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯಾ ಪ್ಲೀಸ್? ರಾಮ್, ಇವರು? ಸೀತಾ, ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನ್ನ ಕಾಲೇಜ್ ಮೇಟ್. ಹೌದಾ? ನೈಸ್ ಮೀಟಿಂಗ್ ಯು. ನಾ ಮದ್ವೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ರಾಮ್, ತುಂಬಾ ವರ್ಷ ಆದ್ಮೇಲೆ ನಿಮ್ಮ ಫ್ರೆಂಡ್ ನಮಗೆ ಸಿಕ್ಕಿದ್ದಾರೆ. ನೀವು ಮಾತಾಡಿ, ನಾವು ಬರ್ತೀವಿ. ರಾಮ್, ನಿನಗೆ ಅಂತ ಒಂದು ಚಿಕ್ಕ ಗಿಫ್ಟ್ ತಂದಿದ್ದೀನಿ, ಬೇಡ ಅಂತ ಹೇಳ್ಬೇಡ. ಈ ಗಿಫ್ಟ್ ನಿನಗೆ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ. ಓಕೆ. ಹೇಯ್, ಇದು ನನ್ನ ಬ್ರೇಸ್ಲೆಟು. ಇದಕ್ಕೋಸ್ಕರ ಎಷ್ಟು ಹುಡ್ಕಾಡಿದ್ದೀನಿ ಗೊತ್ತಾ? ಎಲ್ಲಿ ಸಿಕ್ತು? ಸಾರಿ ಕಣೋ, ಕಾಲೇಜ್ ಟೈಮಲ್ಲಿ ನಿನ್ನ ನೆನಪಿಗೆ ಅಂತ ನಿನ್ನಿಂದ ಕದ್ಬಿಟ್ಟಿದ್ದೆ. ಈಗ ನೀನು ಸೀತಾ ಸ್ವತ್ತಾಗ್ತಿದ್ಯಾ. ಇವಾಗಲೂ ಇದು ನನ್ನ ಜೊತೆನೇ ಇದ್ದರೆ ತಪ್ಪಾಗ್ಬೋದಲ್ವಾ? ಇಷ್ಟು ವರ್ಷದಲ್ಲಿ ನೀನು ಒಂದ್ಸತಿನಾದರೂ ನನ್ನ ಬಂದು ಹಗ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಕಾಶನೇ ಸಿಕ್ಕಿಲ್ಲ.
ಒಂದೇ ಒಂದ್ಸತಿ ನನ್ನ ಹಗ್ ಮಾಡ್ತೀರಾ? Hey, it's okay. Come. ಸೀತಾರಾಮ ಮದುವೆ ಸಂಭ್ರಮ ಅಂತಂದ್ರೆ ಎಲ್ಲರಿಗೂ ಹಬ್ಬ. ಆದ್ರೆ ಆ ದೃಶ್ಯದಲ್ಲಿ ಅಭಿನಯಿಸೋದಿದೆಯಲ್ಲ, ಧನ್ಯಶ್ರೀಗೆ ಜೀವನದ ಅತಿ ದೊಡ್ಡ ಹಬ್ಬ. ಧನ್ಯಶ್ರೀ, ನಾಳೆ ದಿನ ನಿಮ್ಗೆ 100,000 ಅಭಿಮಾನಿಗಳಿರ್ತಾರೆ, ಆದ್ರೆ ನಿಮ್ಮ ಅಭಿನಯಕ್ಕೆ, ನಿಮ್ಮ ಕಲೆಗೆ ಮೊದಲ ಅಭಿಮಾನಿ ನಿಮ್ಮ ತಂದೆ. ಇವತ್ತು ಆ ಅಭಿಮಾನಿ ಅದ್ ಎಷ್ಟು ಖುಷಿ ಪಡ್ತಾ ಇದ್ರು ಅಂದ್ರೆ, ಸರ್ ಎಷ್ಟು ಸಂಭ್ರಮಿಸ್ತಿದ್ರಿ ನಿಮ್ಮ ಮಗಳನ್ನ ಆ ದೃಶ್ಯದಲ್ಲಿ ನೋಡಿ. ತುಂಬ ಸಂತೋಷ ಆಯಿತು. ನನ್ನ ಮಗಳು ಒಂದು ಸಣ್ಣ ಆಟ ಆಡ್ತಿರೋಂಥ ಮಗಳು ಇವತ್ತು ನಿಮ್ಮ ಜಿ ಕನ್ನಡದಿಂದ ಟಿ ವಿ ಧಾರಾವಾಹಿಲೆಲ್ಲ ಹೋಗಿ ಮಾಡಿ ತನ್ನ ಅಭಿನಯನ ತೋರಿಸಿ ಎಲ್ಲ ಜನಮನ್ನಣೆ ಪಡೀತಿದ್ದಾಳೆ. ಅದಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಗ್ತಾಯಿದೆ, ತುಂಬ ಸಂತೋಷ. ಈಗ ಈ ನಿಮ್ಮ ಅಭಿನಯ ನಮ್ಮ ಜಡ್ಜಸ್ಗೆ ಹೇಗೆ ಅನ್ಸ್ತು ಅಂತ ನೋಡೋಣ. ತರುಣ್ ಅವರೇ. ಹಾಯ್ ಧನ್ಯಶ್ರೀ. ಹಾಯ್ ಸರ್. ತುಂಬಾ ಚೆನ್ನಾಗಿ ಮಾಡಿದೀರಾ. ವೆರಿ ವೆಲ್ ಡನ್, ವೆರಿ ವೆಲ್. ನೀವು ಮನೆಯಿಂದ ನಿಮ್ದು ಪರ್ಸನಲ್ ಕಿಟ್ಟು, ನಿಮ್ ಬ್ಯಾಗು, ನೀವ್ ಏನ್ ತಗೊಂಡೋಗ್ತಿರೋ ತಗೊಂಡೋಗಲ್ವೋ, ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಂಡೋಗ್ಬೇಕಾಗಿರೋದು ಕಾನ್ಫಿಡೆನ್ಸ್ ಅನ್ನೋದು ಒಂದನ್ನ. ಅಲ್ಲಿ ಯಾರೇ ಇರ್ಲಿ, ಬಿಗ್ಗೆಸ್ಟ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇರಲಿ, ನೀವು ಮಾತ್ರ ನಾನು ಅವರೆಲ್ಲರಿಗಿಂತ ಅದ್ಭುತವಾಗಿ ಚೆನ್ನಾಗಿ ಮಾಡ್ತೀನಿ, ಇವತ್ತು ನನ್ನ ದಿನ ಇದು, ದಿಸ್ ಇಸ್ ಮೈ ಡೇ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ನೀವು ಇರಬೇಕು. ಅಫ್ಕೋರ್ಸ್ ನೀವು ಎಲ್ಲರಿಂದ ಸಜೆಷನ್ಸ್ ತಗೊಳ್ಳಿ, ಅದೆಲ್ಲ ಫ್ರೆಂಡ್ಲಿ ಆಗಿರೋದೆಲ್ಲ ಕರೆಕ್ಟ್, ಬಟ್ ಸ್ಟಿಲ್ ನೆವರ್ ಲೂಸ್ ದಟ್ ಕಾನ್ಫಿಡೆನ್ಸ್ ವೆನ್ ಇಟ್ ಕಮ್ಸ್ ಟು ದಿಸ್. ಸರಿನಾ? ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಯೋರ್ ಬಾಡಿ ಲ್ಯಾಂಗ್ವೇಜ್ ವೈಸ್ ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಗುಡ್ ಲಕ್ ಧನ್ಯಶ್ರೀ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಪ್ರೇಮ ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಮತ್ತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅವಾಗೂ ಇವಾಗ ಲಾಡ್ ಆಫ್ ಡಿಫ್ರೆನ್ಸ್ ಇದೆ. ಸೊ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ಅಂತಾರಲ್ಲ, ಅದು ಮಾಲಿಶ್ ಮಾಡಿ 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 ಆ ಶೈನಿಂಗ್ ಬರೋವರೆಗೂ ಇನ್ನೂ ಹೋಗ್ತಾನೇ ಇರಬೇಕು, ಇನ್ನೂ ಮಾಡ್ತಾನೇ ಇರೋಣ ಅನ್ಸುತ್ತೆ. ಸೊ ಆ ಥರ ನಮಗೆ ಕಲ್ಪನೆ. ನಮ್ಗೆ ಯಾವತ್ತೂ ತೃಪ್ತಿ ಅಂತ ಯಾವತ್ತೂ ಇಲ್ಲ, ಬಟ್ ಹೋಪ್ಸ್ ಕಳ್ಕೋಬೇಡಿ ಅಷ್ಟೇ. ಹೋಪ್ಸ್ ಇರಲೇಬೇಕು, ಎಲ್ಲೇ ಹೋದ್ರೂ ಹೋಪ್ಸ್ ಇರಲಿ. ಓಕೆ, ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೋ ಮಚ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಧನ್ಯಶ್ರೀ, ನನಗೆ ಈ ಸೀತಾರಾಮದು ಒರಿಜಿನಲ್ ಕ್ಯಾಸ್ಟ್ ಗೊತ್ತಿರ್ಲಿಲ್ಲ. ಅಂದ್ರೆ ನೀವು ಆ ಸೀರಿಯಲ್ ಅಲ್ಲಿ ಒಂದು ಮೇಜರ್ ರೋಲ್ ಮಾಡ್ತಾ ಇದೀರಾ. ಆ ಸೀತಾರಾಮ್ ಹತ್ರ ನಿಮ್ದು ಒಂದು ಕ್ಯಾರೆಕ್ಟರ್ ನಂಬ್ತಿದ್ದೇನೆ, ಅಷ್ಟು ಕರೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೆರಿ ವೆಲ್ ಡನ್ ಧನ್ಯ. ಎಕ್ಸಲೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಜಾಲು ಮಹಾನಟಿ ವೇದಿಕೆಯಿಂದ ಒಂದು ಹುಡುಗಿ ಹೋಗಿ ಅಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾಳೆ ಅಂದ್ರೆ ಆಸಮ್. ಥ್ಯಾಂಕ್ ಯು ಸರ್. ಸೋ ಸ್ವೀಟ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ರೈಟ್, ಪ್ರತಿಯೊಬ್ಬರ ಕನಸು ತರ ಟಾಪ್ ಧಾರಾವಾಹಿಗಳ ಟಾಪ್ ನಾಯಕ ನಟಿಯರ ಜೊತೆ ಅಭಿನಯಿಸಬೇಕು, ಅವ್ರ ಜೊತೆ ಒಂದು ಸೀನ್ ನ ಮಾಡ್ಬೇಕು ಅಂತ ಹೇಳಿ. ಒಂದ್ ಕಡೆ ಸಿಹಿ, ಇನ್ನೊಂದ್ ಕಡೆ ಸೀತಾ, ಇನ್ನೊಂದ್ ಕಡೆ ರಾಮ, ಮದ್ವೆ ಅಟ್ಮಾಸ್ಫಿಯರ್, ಒಂದು ಅದ್ದೂರಿ ಲೊಕೇಶನ್, ಅದ್ರಲ್ಲಿ ನಿಮ್ದು ಒಂದು ಎಂಟ್ರಿ. ನೀವ್ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ನಾನು ಹೋದ ತಕ್ಷಣ ಫುಲ್ ಮದ್ವೆ ಸೆಟಪ್, ಫುಲ್ ಮದ್ವೆ ಎಲ್ಲ ನಡೀತಾ ಇತ್ತು. ನನಗೆ ಅದೇ ಭಯ, ಎಲ್ಲರೂ ಇದ್ದಾರೆ. ಒಂದೊಂದ್ಸತಿ ಶೂಟ್ ಅಲ್ಲಿ ಬರೀ ಮೇನ್ ಕ್ಯಾರೆಕ್ಟರ್ಸ್, ಬರೀ ಇವ್ರೆ ಅಂತ ಶೂಟ್ ನಡೀತಿರುತ್ತಲ್ವಾ. ಇವತ್ತು ಇಡೀ ಸೀತಾರಾಮನೇ ಇತ್ತು ಅಲ್ಲಿ, ಎಲ್ಲಾ ಆರ್ಟಿಸ್ಟ್ ಗಳು ಇದ್ರು. ಸೊ ಅದೊಂಥರ ಎಲ್ಲಾರನ್ನೂ ಮೀಟ್ ಮಾಡ್ದೆ. ಎಲ್ಲ ಆರ್ಟಿಸ್ಟ್ ಗಳು ಬಂದ್ ನನ್ನ ಹತ್ರ, ಓ ನೀನಲ್ವಾ ಚಳಿ ಚಳಿ ಸಾಂಗ್ ಮಾಡಿದ್ಯಾ ಅಲ್ವಾ ಅಂತ ಅನ್ಬಿಟ್ರು. ನೋಡಿದ್ದೀರಾ ಅಂದೆ. ಹೌದು, ನೋಡಕ್ಕೆ ತಾನೇ ನೀನ್ ಮಾಡಿರೋದು ಮತ್ತೆ ಅಂತ. ಅದೊಂದು ಖುಷಿ ಆಯ್ತು. ನಂದೊಂದು ನೋಡಿದಾರಲ್ಲ, ಇವ್ರು ಆರ್ಟಿಸ್ಟ್ ಗಳು ನೋಡಿದಾರಲ್ಲ, ನಿಮ್ಮ ಅಪ್ಪನ ಹತ್ರ ಕೇಳ್ಬೇಕು. ಸರ್ ನೀವು ನೋಡಿದ್ರ ಸರ್ ಚಳಿ ಚಳಿ ಸಾಂಗ್? ಬೈದವೆ ಎಷ್ಟು ವಾರ ಆಯ್ತು ನಿಮ್ಮ ತಂದೆ ಬಂದ? ಒಂದು 3-4 ವಾರ ಆಯ್ತು. ಬನ್ನಿ ಸರ್, ಎಷ್ಟು ಮಿಸ್ ಮಾಡ್ಕೊಂಡ್ವಿ ನಿಮ್ಮನ್ನ. ಇಲ್ಲಿ ಸ್ಟೆಪ್ ಮಾಡಿ. ಗೆಳತಿಯ ಬಾರೆ ನೀ ಸನಿಯ, ಕೊಲವಿನ ಕಥೆಯ ಹೇಳುವೆನು, ವಿರಹ ಕವಿತೆಯ ನೀಡುವೆನು, ಚಳಿ ಚಳಿ. 3 ವೀಕ್ಸ್ ಆಯ್ತಲ್ಲ, 3 ವಾರ ಆಯ್ತಲ್ಲ, ಯಾಕೆ ಬಂದಿಲ್ಲ? ಅಲ್ಲಿ ಕೆಲಸದ ಒತ್ತಡ ಇದೆ. ಏನ್ ಕೆಲಸ? ಅಂಗಡಿ ಕೆಲಸ ಇತ್ತು. ಮನೆಯವರು ನೀವೆಲ್ಲರೂ ಕರೀತಾ ಇದ್ರಿ, ಆದ್ರೂ ಅಲ್ಲಿ ನನ್ನ ಒಂದು ಕೆಲಸದ ಒತ್ತಡದಿಂದ ಬರ್ಲಿಲ್ಲ. ಅದಕ್ಕೆಲ್ಲರಲ್ಲೂ ನಾನು ಸಾರಿ ಕೇಳ್ತಾ ಇದ್ದೀನಿ. ನನ್ನ ನೀವ್ ಎಷ್ಟು ಮಿಸ್ ಮಾಡಿದ್ರಿ? ಮಿಸ್ ಮಾಡಿದ್ದೀನಿ, ಮಿಸ್ ಆಗ್ಬಿಟ್ಟಿದ್ದೀರಾ. ಕನ್ಸಲ್ಲೂ ಮನ್ಸಲ್ಲೂ ಬರ್ತಾ ಇದ್ದೀರಾ, ಅದು ಆಗ್ತಾ ಇಲ್ಲ. ಇಲ್ಲಿ
ಮೊನ್ನೆ ಒಂದು ಘಟನೆ ನಡೀತು ಕನ್ಸಲ್ಲಿ. ನಿಮ್ಮನ್ನು ಯಾರು ರಾತ್ರಿ 1 ಗಂಟೆಯಲ್ಲಿ ಅಟ್ಯಾಕ್ ಮಾಡಿದ್ರು. ಅಷ್ಟು ಟೈಮಲ್ಲಿ ನೀವು ನನಗೆ ಫೋನ್ ಮಾಡಿ ಕರೆದ್ರಿ. ಅವ ನಾನು ಬಂದು ಅಟ್ಯಾಕ್ ಮಾಡಿದ ತಕ್ಷಣ ನಾನು ನಮ್ಮ ಬ್ರದರ್ ಬುಲೆಟ್ ತಗೊಂಡು ಬಂದು ಬನ್ನೇರುಘಟ್ಟದಲ್ಲಿ ನಡೆದಿರೋ ಘಟನೆ ಇದು. ನೀವು ಮರ್ತ್ಬಿಟ್ಟಿದ್ದೀರ ಅನುಶ್ರೀ. ಸರ್ ನಾನು ಮರೀಲಿಲ್ಲ, ನೀವು ಹೇಳ್ತಾ ಇರೋ ವಿಷಯ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸರಿ ಇದೆಲ್ಲ ಬಿಡಿ, ಇದೆಲ್ಲ ಆಯ್ತು. ನಾನು 3 ವಾರಕ್ಕಿಂತ ಹಿಂದೆ ಧನ್ಯಶ್ರೀ ಕೈಲಿ ಒಂದು ಆಯಿಲ್ ಕೊಟ್ಟು ಕಳ್ಸಿದ್ನಲ್ಲ, ಅದನ್ನ ಅಪ್ಲೈ ಮಾಡಿದ್ರ ನೀವು ತಲೆಗೆ? ಆಯಿಲ್ ಅಪ್ಲೈ ಮಾಡಿದ್ದೀನಿ. ಅದೇ ತೋರಿಸಿ ಎಷ್ಟು ಬೆಳೆದಿದೆ ಕೂದಲು ನೋಡೋಣ. ನೀವು ಮನೆಯಿಂದ ಒಂದು ಮಂತ್ರಶಕ್ತಿನೂ ಪ್ರಯೋಗ ಮಾಡ್ಬೇಕು, ನೀವು ಹೇಳ್ತಾ ಇರ್ಬೇಕು ಮನೆಯಲ್ಲಿ. ಓಂ ಶಿವಶಾಯ ನಮಃ ಒಂದು ಮಂತ್ರನಾರ ನೀವು ಅದನ್ನು ಅದ್ರ ಜೊತೆಗೆ ಹೇಳ್ತಾ ಇದ್ರೆ ಇಲ್ಲಿ ಬರ್ತಾ ಇದೆ ನಾನೇ ನೋಡಿದ್ದೆ. ಈ ಕಡೆ ಚೂಡು ಬರ್ತಾ ಇದೆ. ಎಲ್ಲಿ ಏನ್ ಹೇಳ್ಬೇಕು ಹೇಳಿ ಬಗ್ಗಿಲಿ. ಓಂ ಕೇಶಾಯ ನಮಃ. ಓಕೆ ಹಂಗೆ ಹೇಳ್ತೀನಿ. ಓಂ ಕೇಶಾಯ ನಮಃ. ತುಂಬಾ ಚೆನ್ನಾಗಿ ಬೆಳೀಲಿ ಸರ್, ವೆರಿ ನೈಸ್. ಆದ್ರೆ ಒಂದು ಆ ಥರ ಎಲ್ಲ ರಿಸ್ಕ್ ತಗೊಂಬೇಡಿ ಸಾರ್. ನೀವು ರಿಸ್ಕ್ ತಗೊಂಡ್ರೆ ನಿಮ್ ಹೆಂಡತಿ ನಿಮ್ಮನ್ನ ರಸ್ಕ್ ಮಾಡ್ಬಿಡ್ತಾರೆ ಸಾರ್. ಹೌದು ಹೇಳ್ತಾ ಇರ್ತಾಳೆ ಅದೇ ರಾತ್ರಿ ನಾವು ಅನುಶ್ರೀ ಅಂತೀರ ಅಂತ ಒಂದ್ಸಲ ಹೊಡೆದೋಗಿದ್ದಾರೆ. ಎಲ್ಲ ಘಟನೆ ಆಗಿದೆ, ಹೇಳಕ್ ಆಗ್ತಾ ಇಲ್ಲ. ಸ್ಟೇಜಲ್ಲಿ ಬರ್ತೀನಿ ನಾನು, ಹೊಡ್ತೀನಿ. ಮತ್ತೆ ಬರ್ತೀರಾ ಸರ್? ನೆಕ್ಸ್ಟ್ ಫೈನಲಿಗೆ ಬರ್ತೀನಿ. ಫೈನಲಿ ಯಾರಾದ್ರೂ ಬಂದು ನಮ್ಮ ಮಕ್ಕಳು ಎಲ್ಲ. ಸರ್ ನೀವು ಹೆಂಡತಿ ಪಕ್ಕದಲ್ಲಿ ಇರೋದೇ ಸೇಫ್ ಅಂತ ನನಗೆ ಅನಿಸ್ತಾ ಇದೆ ಸರ್, ಅಲ್ಲಿರೋದೇ ಸೇಫ್ ನೀವು. ಸೊ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಇವ್ರಿಗೆ ಮಂತ್ರ ಹಾಕದೇ ಬೇಕಾಗಿಲ್ಲ, ಅಷ್ಟು ಕೂದಲಿದೆ ನಮ್ಮ ತರುಣ್ ಅವರು. 4.5. ಸೂಪರ್, ಕಂಗ್ರ್ಯಾಚುಲೇಷನ್ಸ್. 4.5. ವೆರಿ ಗುಡ್. ಥ್ಯಾಂಕ್ ಯು. ಅಂಡ್ ಇದು ಜಿ ಕನ್ನಡದ ನಿರ್ಮಾಣ ಸೀತಾರಾಮ ಧಾರಾವಾಹಿ. ಥ್ಯಾಂಕ್ಸ್ ಟು ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಭಾಕರ್ ಸರ್ ಹಾಗೂ ಮೋಹನ್ ಕಟೀಲ್. ಈಗ ಸ್ವಾಗತಿಸೋಣ ಮುಂದಿನ ನಟಿ, ಕಾರವಾರದ ಸುಂಟ್ರಗಾಳಿ ಶ್ವೇತಾ ಭಟ್. ಹೆಲೋ ಶ್ವೇತಾ, ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಿರಾ? ಶ್ರಾವಣಿ ಸುಬ್ರಹ್ಮಣ್ಯ. ಚೆನ್ನಾಗಿದೆ ಈ ಮನೆ. ಶ್ರಾವಣಿ ಒಂದು ನನ್ನ ಫ್ರೆಂಡ್, ತುಂಬಾ ಲೈವ್ಲಿ ಆಗಿರುವಂತ ಕ್ಯಾರೆಕ್ಟರ್. ಆಕ್ಚುಲಿ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಇತ್ತೀಚೆಗೆ ನಮ್ಮ ಕುಟುಂಬಕ್ಕೆ ಸೇರ್ಪಡೆ ಆಗಿರುವಂತಹ ಒಂದು ಹೊಸ ಧಾರಾವಾಹಿ. ಸೊ ಈ ಪಾತ್ರದ ಜೊತೆ ಈ ಧಾರಾವಾಹಿಯಲ್ಲಿ ಶ್ವೇತಾ ಅವರು ಹೇಗೆ ಅಭಿನಯಿಸಿದ್ದಾರೆ ಅಂತ ನೋಡೋಣ. ಆಕ್ಷನ್. ಹಾಯ್ ಆಂಟಿ. ಶ್ರಾವಣಿ ಯಾವಾಗ್ಲೂ ಹೇಳ್ತಿರ್ತಾಳೆ ನೀವು ಅಂಕಲ್ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ. ನಿಮ್ಮಿಬ್ರು ಸಪೋರ್ಟ್ ಅವಳ ಮೇಲೆ ಹೀಗೆ ಇರ್ಲಿ ಆಂಟಿ. ನಮ್ಮ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ನೀನ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವೇ? ಅಯ್ಯೋ ಸಾರಿ ಆಂಟಿ, ನಾನು ಶ್ರಾವಣಿ ಫ್ರೆಂಡ್. ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ, ಅದಕ್ಕೆ ಅವಳಿಗೆ ಇನ್ವಿಟೇಷನ್ ಕೊಡೋಣ ಅಂತ ಬಂದೆ. ಒಳಗ್ ಬಾಮ್ಮ. ಶ್ರಾವಣಿ, ನಿನ್ ಫ್ರೆಂಡ್ ಬಂದಿದ್ದಾಳೆ ನೋಡಮ್ಮ. ಹೇ ಶ್ವೇತಾ. ಹಾಯ್ ಶ್ರಾವಣಿ. ನೆನ್ಪಿದ್ಯಾ ಎಕ್ಸಾಮ್ ಟೈಮಲ್ಲಿ ನಾನು ಫಿಸಿಕ್ಸ್ ಓದೋ ಬದಲು ಕೆಮಿಸ್ಟ್ರಿ ಓದ್ಕೊಂಡ್ಬಂದಿದ್ದೆ. ಅದನ್ನ ಮರೆಯಕ್ಕಾಗತ್ತಾ? ಅದ್ ಬಿಡು, ಆ ರವಿ ನಮ್ಮನ್ನ ರೇಗ್ಸಾ ಅಂದ್ಬಿಟ್ಟು ನೀನು ಅವನ ಜೊತೆ ಜಗಳ ಆಡಿ ಇಡೀ ಕಾಲೇಜ್ ನಮ್ ಗ್ರೂಪ್ನೇ ನೋಡಿ ಹೆದರ್ಕೊಳ್ಳೋ ತರ ಮಾಡಿದ್ದೆ. ಹೆಂಗೆ ನಾವು ಸೂಪರ್. ಏನೇನೆಲ್ಲ ಮಾಡಿದ್ದೀವಿ. ಆದ್ರೆ ನಾವ್ ಎಷ್ಟೇ ಜಾಲಿ ಆಗಿದ್ರು ನೀನ್ ನಿಮ್ ತಂದೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಲ್ವಾ? ಅವ್ರು ನಿನ್ನನ್ನು ಮಾತಾಡ್ಸಲ್ಲ, ನಿನ್ನನ್ನು ನೋಡದೆ ಹಾಗೆ ಹೋಗ್ಬಿಡ್ತಾರೆ, ನಿನ್ನ ಜೊತೆ ಕೂತ್ಕೊಂಡು ಊಟ ಕೂಡ ಮಾಡಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋತಿದ್ದೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಈಗ ಬದಲಾಗಿದ್ದಾರೆ. ನಾನಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ ಗೊತ್ತಾ. ಈಗ ನಾನು ಅಪ್ಪ ಬೆಸ್ಟ್ ಫ್ರೆಂಡ್ಸ್ ತರ ಇದ್ದೀವಿ. ಶ್ರಾವಣಿ, ನಾನಿನ್ ಬೆಸ್ಟ್ ಫ್ರೆಂಡ್. ನಿನ್ನ ಮಾತೇನೋ ನೀನು ಖುಷಿಯಾಗಿದ್ದೀಯಾ ಅಂತ ಹೇಳ್ತಿದ್ದೆ, ಆದರೆ ನಿನ್ನ ಕಣ್ಗಳು ಬೇರೆನೇ ಹೇಳ್ತಿದೆ.
ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಿನಗೆ ನಿನ್ನ ತಂದೆ ಇದ್ರೂ ಅವ್ರ ಪ್ರೀತಿ ಸಿಗ್ತಾ ಇಲ್ಲ, ಆದರೆ ನನಗೆ ತಂದೆನೇ ಇಲ್ಲ. ನಾನು 8ನೇ ಕ್ಲಾಸ್ ಇರುವಾಗಲೇ ನಾನು ನಮ್ಮಮ್ಮ ಊರು ಬಿಟ್ಟು ಎಜುಕೇಷನ್ಗೋಸ್ಕರ ಇಲ್ಲಿಗೆ ಬಂದ್ವಿ. ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ನನ್ನ ತಂದೆಗೆ ನಾನಂದರೆ ಪಂಚ ಪ್ರಾಣ. ಅವ್ರನ್ನ ಪ್ರತಿ ಕ್ಷಣ ನಾನು ಮಿಸ್ ಮಾಡ್ಕೋತೀನಿ. ನನ್ನ ಪ್ರಪಂಚನೇ ಅವರಾಗಿದ್ರು, ಆದರೆ ಅವ್ರ ಜೊತೆ ಬದುಕಕ್ಕೆ ನನಗೆ ಅದೃಷ್ಟ ಇರಲಿಲ್ಲ. ನನಗೆ ಗೊತ್ತು ಮಕ್ಕಳಿಗೆ ತಂದೆ ಪ್ರೀತಿ ಅಂದರೆ ಎಷ್ಟು ಮುಖ್ಯ ಅಂತ. ಒಂದೇ ದಿನದಲ್ಲಿ ನಿಮ್ಮ ಅಪ್ಪನ ಪ್ರೀತಿ ಸಿಗುತ್ತೆ ಅಂತ ನಾನು ಹೇಳಲ್ಲ ಶ್ರಾವಣಿ, ಆದರೆ ಖಂಡಿತ ಒಂದಲ್ಲ ಒಂದಿನ ಅವ್ರ ಬದಲಾಗೇ ಆಗ್ತಾರೆ. ಅವ್ರ ಪ್ರೀತಿಗಾಗಿ ತಾಳ್ಮೆಯಿಂದ ಕಾಯಿ, ಖಂಡಿತ ಅವ್ರ ಪ್ರೀತಿ ಸಿಕ್ಕೇ ಸಿಗುತ್ತೆ. ಅದೇ ನಂಬಿಕೆಯಲ್ಲಿ ನಾನು ಇದ್ದೀನಿ. ನೋಡು, ನೀನು ನೋಡಿದ ಖುಷಿಲಿ ನಾನು ಬಂದ ಕೆಲಸನೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನನ್ನ ಮದುವೆ ಇದೆ ಅಂತ, ಅದ್ರ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದೆ. ತಗೋ, ಮಿಸ್ ಮಾಡದೆ ಬರಬೇಕು. ಅಫ್ಕೋರ್ಸ್ ಬರ್ತೇನೆ. ನನ್ನ ಬೆಸ್ಟ್ ಫ್ರೆಂಡ್ ಮದುವೆ 1 ವಾರದ ಮುಂಚೆನೆ ಬಂದು ಧೂಮ್ ಧಾಮ್ ಆಗಿ ಪ್ರಿಪರೇಷನ್ಸ್ ಮಾಡ್ತೀನಿ. ಓಕೆನಾ? ಸರಿ, ನಾನು ಹೊರಡ್ತೀನಿ. ನಿಂತ್ಕೊ ಮದುಮಗಳಿಗೆ ಸ್ವೀಟ್ ತಿನ್ನಿಸ್ದೆ ಹಾಗೆ ಕಳ್ಸಕ್ಕಾಗತ್ತಾ? ಶ್ವೇತಾ, ತುಂಬಾ ಸುಂದರವಾಗಿತ್ತು. ಅಪ್ಪ ಇದ್ರೂ ಕೂಡ ಅಪ್ಪನ ಪ್ರೀತಿಗಾಗಿ ತುಡಿತಾ ಇರುವಂತಹ ಒಂದು ಮನಸ್ಸು. ಅಪ್ಪ ಇಲ್ಲ ಅಂದ್ರೂ ಕೂಡ ಅಪ್ಪನ ನೆನಪಲ್ಲೇ ಬದುಕ್ತಾ ಇರುವಂತ ಇನ್ನೊಂದು ಹೃದಯ. ಓಕೆನಾ? ಸೊ ಈ 2 ಹೃದಯಗಳು ಶ್ರಾವಣಿ ಮತ್ತು ಶ್ವೇತಾ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ರಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಶ್ವೇತಾ. ಆಕೆ ಅಭಿನಯದಲ್ಲಿ ಏನೋ ಒಂದು ನೈಜತೆ, ಏನೋ ಒಂದು, ಇಟ್ ವಾಸ್ ಸೋ ಬ್ಯೂಟಿಫುಲ್, ಇಟ್ ವಾಸ್ ಸೋ ಸೂದಿಂಗ್. ಅಂಡ್ ಇವತ್ತು ನೀವಲ್ಲಿ ಅಭಿನಯಿಸ್ತಾ ಇದ್ರೆ ನಿಮ್ಮ ತಾಯಿ ಕಣ್ಣೀರ್ ಹಾಕ್ತಾ ಇದ್ರು ಶ್ವೇತಾ ಅವ್ರ ತಾಯಿ. ಅಮ್ಮ, ನಿಮ್ಮ ಮಗಳನ್ನ ಆ ಸ್ಕ್ರೀನಲ್ಲಿ ಆ ಪಾತ್ರದಲ್ಲಿ ನೋಡಿ ಹೇಗನ್ಸ್ತು ನಿಮ್ಗೆ? ತುಂಬಾ ದುಃಖ ಅನ್ಸ್ತಾ? ಯಾಕೆ? ಅಲ್ಲ, ಅವ್ರದ್ದು ಒಳ್ಳೇದಾಗಿದೆ. ನಮ್ಮಮ್ಮ ಫಸ್ಟ್ ಟೈಮ್ ಹತ್ತಿದ್ದಾರೆ. ಐ ಡೋಂಟ್ ಬಿಲೀವ್. ಅಂದ್ರೆ ಅಷ್ಟು ರಿಯಲ್ ಆಗಿ ಟಚ್ ಆಯ್ತು ಅವ್ರಿಗೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಯಾಕಿಲ್ಲ, ಅವ್ರು ಚಿಕ್ಕ ವಯಸ್ಸಿಂದ ಅಪ್ಪ ಅಂದರೆ ತುಂಬ ಪ್ರೀತಿ, ಅವ್ರು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅವರು ಅದೇ ನೆನೆಸ್ಕೊಂಡು ಅಳು ಬಂದಿದ್ದು ನನಗೆ. ಆಕೆ ಅಲ್ಲಿ ಹೇಳಿದ ಡೈಲಾಗು ಅದು ಬಹುಶಃ ಅವರಿಗೆ ಡೈಲಾಗ್ ಅಲ್ಲ, ಶ್ವೇತಾ ಅವ್ರಿಗೆ ಅದು ನಿಜ ಜೀವನದ ಒಂದು ಭಾವನೆ ಪದಗಳಲ್ಲಿ ಅವ್ರು ಹೇಳಿದ್ದು. ಬಹುಶಃ ಅದಕ್ಕೂ ಏನೋ ಅದು ಅಭಿನಯ ಅಂತ ನಮ್ಗೆ ಯಾರಿಗೂ ಅನಿಸಿಲ್ಲ. ತುಂಬ ನೈಜವಾಗಿತ್ತು ಅವ್ರು ಹೇಳಿದಂಥ ಪ್ರತಿಯೊಂದು ಮಾತು ಕೂಡ. ಶ್ವೇತಾ, ಯು ವಾಂಟ್ ಟು ಶೇರ್ ಸಮಥಿಂಗ್ ಪ್ಲೀಸ್? ನಾನು 8th ಸ್ಟ್ಯಾಂಡರ್ಡ್ ಇವಾಗ ತೀರ್ಕೊಂಡಾಗ ನಂಗೆ ಗೊತ್ತೇ ಆಗಿಲ್ಲ ಏನಾಯಿತು ಅಂತ, ಏನಾಗಿದೆ ನನ್ನ ಲೈಫಲ್ಲಿ ಅಂತಲೂ ಗೊತ್ತಾಗಿಲ್ಲ. 15 ಡೇಸ್ ರಜೆ ಅಂದಾಗ ಫುಲ್ ಖುಷಿಲಿ ಓಡ್ ಬಂದ್ಬಿಟ್ಟೆ ನಾನು. ಆಮೇಲೆ ಒಂಥರ ಲೈಫೇ ಚೇಂಜ್ ಆಗಿಬಿಡ್ತು. ಆ್ಯಂಡ್ ಐ ವಾಸ್ ಮಿಸ್ಸಿಂಗ್ ಮೈ ಡ್ಯಾಡ್. ಎಲ್ಲೂ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲರದ್ದು ಅಪ್ಪ ಅಂದಿರು ಬರ್ತಿದ್ರು ಅಲ್ವಾ. ಸೊ ನಾನು ನೋಡ್ತಿದ್ದೆ, ಬಟ್ ಅವ್ರ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಐ ಯೂಸ್ ಟು ಫೀಲ್ ಹ್ಯಾಪಿ, ಎಷ್ಟು ಚೆನ್ನಾಗಿದ್ದಾರಲ್ಲ ಫ್ಯಾಮಿಲಿ ಅಂದ್ಕೊಂಡು. ಇಲ್ಲೂ ಕೂಡ ಧನ್ಯ ಮತ್ತು ಅವ್ರ ಅಪ್ಪನ ನೋಡ್ಬೇಕಾದ್ರೆ ತುಂಬ ಇಮೋಷ್ನಲ್ ಆಗ್ತೀನಿ ನಾನು ಅವ್ಳಿಗೆ ಹೇಳ್ತಿರ್ತೀನಿ, ಯೋ ಸೋ ಲಕ್ಕಿ ಅಂತ. ಅಪ್ಪ ಇಲ್ದಿದ್ದವ್ರಿಗೆ ಅವ್ರ ಅಪ್ಪನ ಬೆಲೆ ಗೊತ್ತಿರುತ್ತೆ. ಯಾಕಂದರೆ ಅದು ಸಮಾಜದಲ್ಲಿ ನಮ್ಮಮ್ಮ ತುಂಬ ಅನುಭವಿಸಿದ್ದಾರೆ. ಗಂಡ ಸತ್ಮೇಲೆ ತುಂಬ ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು. ಯಾವ ಫಂಕ್ಷನ್ಗೆ ಕರೆಯಲ್ಲ, ಅದಕ್ಕೆ ನಾನು ಯಾವ ಫಂಕ್ಷನ್ಗೂ ಹೋಗಲ್ಲ. ನಮ್ಮಮ್ಮಂಗೆ ಯಾವ ಫಂಕ್ಷನ್ಗೆ ಕರೆಯಲ್ಲ, ನಾನು ಆ ಫಂಕ್ಷನ್ಗೆ ಹೋಗೋದೇ ಇಲ್ಲ. ನಮ್ಮಮ್ಮ ನನಗೆ ಒಬ್ಬಳೇ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಸೊ ನಾನು ಅವ್ರಿಗೋಸ್ಕರ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನೇಮ್ ತರಬೇಕು. ಇವಾಗ ಯಾರು ಜನಗಳೆಲ್ಲ ಮಾಡಿದಾರಲ್ಲ, ಲೈಕ್ ಗಂಡ ಸತ್ಮೇಲೆ ಅದನ್ನೆಲ್ಲ ಒಂಥರ ಮಾಡಿದ್ರಲ್ಲ, ಅವ್ರಿಗೆಲ್ಲ ಅನಿಸ್ಬೇಕು ನಮ್ಮಮ್ಮ ಏನು ಅಂತ. ನನಗೆ ಇಲ್ಲಿವರೆಗೂ ಕರ್ಕೊಂಬಂದೆ, ಶಿ ಸೋ ಸ್ಟ್ರಾಂಗ್ ವುಮೆನ್ ಅಂತ ಗೊತ್ತಾಗಬೇಕು ಅಂತ ಅದಕ್ಕೆ ನಾನು ಎಷ್ಟೇ ಕಷ್ಟ ಆದರೂ ಇಲ್ಲಿದ್ದೀನಿ ನಾನು.
ಯಾರೆಲ್ಲ ನಿಮ್ಮ ತಾಯಿ ಅವರ ಹಸ್ಬೆಂಡ್ ಇಲ್ಲ ಅಥವಾ ನಿಮ್ಮ ತಂದೆ ಇಲ್ಲ ಅಂತ ಹೇಳಿ ಫಂಕ್ಷನ್ಸ್ಗೆ ಯಾರೆಲ್ಲ ಕರೀಲಿಲ್ಲ ಗೊತ್ತಾ, ಆ ಫಂಕ್ಷನ್ಸ್ ಎಲ್ಲ ಏನು ಅಲ್ಲ. ಇನ್ ಮುಂದಿನ ದಿನಗಳಲ್ಲಿ ನೀವು ನಿಮ್ ತಾಯಿನ ದೊಡ್ಡ ದೊಡ್ಡ ಫಂಕ್ಷನ್ ಕರ್ಕೊಂಡು ಹೋಗ್ತೀರಾ, ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ ಗಳು ಕರ್ಕೊಂಡು ಹೋಗ್ತೀರಾ. ಯಾವ ಫಂಕ್ಷನ್ ಅಲ್ಲಿ ಅವ್ರಿಗೆ ಇನ್ವಿಟೇಷನ್ ಇರ್ಲಿಲ್ಲೋ ಅದನ್ನ ಮೀರ್ಸೋಂತ ಫಂಕ್ಷನ್ ಅಲ್ಲಿ ನಿಮ್ ತಾಯಿನ ಹೆಮ್ಮೆಯಿಂದ ಕರ್ಕೊಂಡು ಹೋಗಿ ಅಂತ ಒಂದು ದಿನ ನಿಮ್ಮ ಜೀವನದಲ್ಲಿ ಬರ್ಲಿ ಅಂತ ಭಗವಂತನಲ್ಲಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸ್ಟ್ರಾಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ರೈಟ್, ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಆಕ್ಟಿಂಗು ನಮ್ಮ ಜಡ್ಜಸ್ಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂತ ಕೇಳೋಣ. ತರುಣ್ ಅವರೇ. ವೆರಿ ನ್ಯಾಚುರಲ್ ಇಟ್ ವಾಸ್, ದ ಹೋಲ್ ಸೀನ್ ವೆರಿ ನ್ಯಾಚುರಲ್. ನೀವು ಬಂದಾಗಿಂದ ಹಿಡಿದು ನಿಜವಾದ ಫ್ರೆಂಡ್ ಮನೆಗೆ ಬಂದಿದ್ದೀವಿ ನಾವು ಅನ್ನೋಷ್ಟು ವೆರಿ ನ್ಯಾಚುರಲಿ ನೀವಿಬ್ಬರಿಗೂ ಒಂದು ಕೆಮಿಸ್ಟ್ರಿನೂ ಚೆನ್ನಾಗಿತ್ತು. ಅಂಡ್ ಅಫ್ಕೋರ್ಸ್ ನೀವು ಡೈಲಾಗ್ಸ್ ವೈಸ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತೀರಾ, ಅದ್ರ ಬಗ್ಗೆ ನಂಗೆ ಡೌಟ್ ಇಲ್ಲ. ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ನಿಮಗೆ ಟೆಲಿವಿಷನ್ ನಾನು ಇವಾಗ ನೋಡಿದಾಗ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ. ಫೇಸ್ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಇಟ್ಕೊಳ್ಳಿ ಅಷ್ಟೇನೆ. ನೀವು ಚಿಕ್ಕ ಪಾಸ್, ಒಂದು ಟೈಮಿಂಗ್, ಆಪೋಸಿಟ್ ಪರ್ಸನ್ ರಿಯಾಕ್ಟ್ ಮಾಡಕ್ ಒಂದು ಜಾಗ, ಅದು ಎಲ್ಲಿ ಪಾಸಸ್ ಕೊಡಬೇಕು ಅದು ಮಾಡ್ಕೊಂಡಾಗ ಫಾರ್ ಸಿನಿಮಾ, ಫಾರ್ ಡೈರೆಕ್ಟರ್, ಎಡಿಟರ್ ಎಲ್ಲ ಪರ್ಸ್ಪೆಕ್ಟಿವ್ ನಲ್ಲಿ ಆ ಕೆಲಸ ಈಸಿ ಆಗ್ತಾ ಹೋಗುತ್ತೆ. ಆಸ್ ಅನ್ ಆಕ್ಟರ್ ಯು ಶುಡ್ ಕಾಂಟ್ರಿಬ್ಯೂಟ್ ಆಲ್ ದಿಸ್ ಥಿಂಗ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ವೆಲ್ ಡನ್ ಶ್ವೇತಾ. ಥ್ಯಾಂಕ್ ಯು ಸರ್. ಶ್ವೇತಾದ ಹೈಲೈಟ್ ಏನು ಅಂದ್ರೆ ಶಿ ಇಸ್ ವೆರಿ ಕನ್ಸಿಸ್ಟೆಂಟ್ ವಿತ್ ಅವರ್ ಪರ್ಫಾರ್ಮೆನ್ಸ್. ಒಂದು ಸ್ಥಿರತೆ ಇದೆ ಬಿಗಿನಿಂಗ್ ಇಂದ. ಅವರು ಅದು ಸಾಂಗ್ ಇರ್ಲಿ, ಫೈಟ್ ಇರ್ಲಿ, ಸೀನ್ಸ್ ಇರ್ಲಿ, ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಅವ್ರು ಸುಳ್ಳು ಮಾಡೋದೇ ಇಲ್ಲ, ಅದು ಈಗಲೂ ಇತ್ತು. ಬಟ್ ಇದ್ರಲ್ಲಿ ಏನ್ ಅಡಿಷನ್ ಆಯ್ತು ಅಂದ್ರೆ ಆ ಟ್ರೂಪ್ ಯಾರೋ ನಂಗೆ ಗೊತ್ತಿಲ್ಲ, ಆ ಡೈರೆಕ್ಟರ್ ಆಗ್ಲಿ, ಕ್ಯಾಮರಾಮನ್ ಆಗ್ಲಿ, ಆ ಗ್ರೂಪ್ ಆಗ್ಲಿ, ದೇ ಲವ್ ಯು. ಒಂದು ಬಹಳ ಪ್ರೀತಿಯಿಂದ ನಿಮ್ಮನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ ರೀತಿ ಆಗ್ಲಿ, ಶಾರ್ಟ್ಸ್ ಇಟ್ಟಿದ್ದಾಗ್ಲಿ, ಒಂದ್ ಕಡೆ ಪ್ರತಿಭೆ, ಇನ್ನೊಂದ್ ಕಡೆ ನಿಮ್ಮನ್ನ ಪ್ರೀತಿಸುವಂತ ಜನ, ಪ್ರೀತಿಸುವಂತ ಜಾಗ, ಪ್ರೀತಿಸುವಂತ ಸೆಟ್ ಸಿಗ್ಬಿಟ್ರೆ ಅದರ ಬ್ಯೂಟಿನೇ ಬೇರೆ. ದಟ್ ಇಸ್ ದ ಥಿಂಗ್ ಹಿಯರ್. ದಟ್ ಇಸ್ ವಾಟ್ ಐ ಹೋಪ್. ನಿಮ್ಮ ಪ್ರತಿಭೆ ಒಂದ್ ಕಡೆ, ಅದರ ಜೊತೆ ನೀವು ಬೆಳಿಬೇಕು ಅಂತ ಆಸೆ ಪಡುವಂತ ಜನ ಸಿಗ್ಬೇಕು ನಿಮ್ಮೆಲ್ರಿಗೂ. ಅದು ಸಿಗ್ಬೇಕು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್. ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ತಂಡಕ್ಕೆ. ಅಂಡ್ ಆ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸರ್ ಹೇಳ್ದಂಗೆ ನಿಂದೊಂದು ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದು ಅದ್ಭುತವಾಗಿದೆ. ನೀನಲ್ಲಿ ಹೋಗಿ ಆ ಒಂದು ಸೀನ್ ಅನ್ನ ನಿನ್ನ ಅಭಿನಯದ ಮೂಲಕ ಏನು ನೀವು ಎಲಿವೇಟ್ ಮಾಡಿದ್ರಿ, ಅದಕ್ಕಾಗಿ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಹೇಗೆ ನಮ್ಮ ಮಾಸ್ಟರ್ ಮೈಂಡ್ ಕಂಡಿಡಿದ್ರು ಸರ್, ಅವರ ಪ್ರೀತಿಗೆ ಒಂದು ಕೊಡುಗೆ ಬಂದಿದೆ ಸರ್ ಅವ್ರ ಮೂಲಕ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ತಂಡದ ಪರವಾಗಿ ನಿಮಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಬಂದಿದೆ. ಅಯ್ಯೋ ಯಾಕೆಮ್ಮ ನಿಮ್ ತಂದೆ ನಿಮ್ ಕೈಯಲ್ಲಿದ್ದಾರೆ, ನಿಮ್ ಜೊತೆ ಇದಾರೆ, ನಿಮ್ ಅಪ್ಪಗೆ ಎಲ್ಲಿದಾರಲ್ವಾ, ಸೊ ಅವ್ರು ಕೇಳಿಸ್ಕೊತಿರ್ತಾರೆ. ನಿಮ್ ಅಪ್ಪಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಐ ವಿಶ್ ಇದನ್ನ ನಮ್ಮ ಅಪ್ಪನ ಜೊತೆನೆ ನಾನು ತಗೊಂತಿದ್ರೆ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತೀನಿ ಅಪ್ಪಂಗೆ. ಮೇ ಬಿ ಈ ಫೋಟೋ ಅವ್ರ ಜೊತೆನೆ ನಾನು ಇಲ್ಲಿ ಬಂದು ವೇದಿಕೆಯಲ್ಲಿ ಕರೆದ್ಬಿಟ್ಟು ಅಲ್ಲೂ ಕೂತ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಕರೆದು ನಾನು ತುಂಬಾ ಖುಷಿಯಾಗಿ ಎಲ್ಲರ ಥರನೂ ಏನೇನೋ ಕಾಮಿಡಿ ಮಾಡಿ ಮಾತಾಡಿ ಈ ಥರ ಇಮೋಷ್ನಲ್ ಸೀನ್ ಕ್ರಿಯೇಟೇ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪ ಅಂತೀನಿ. ಏನೋ ಒಂದು ಲೆಸನ್ ಅನ್ಕೊಂತೀನಿ. ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಮಾಡೋಕ್ಕೋಸ್ಕರ ಅಪ್ಪ ಬಿಟ್ಟೋದ್ರು ಅನ್ಸುತ್ತೆ. ಅದಕ್ಕೆ ನಾನು ಸ್ಟ್ರಾಂಗ್ ಆಗಿ ಬೆಳೆದು ಅವ್ರ ಹೆಸರನ್ನು ತರ್ತೀನಿ, ಅವರಿದ್ರು ಅಂತ ನೆನೆಸ್ತೀನಿ ಪದೇ ಪದೇ ಎಲ್ಲರಿಗೂ. ಹೌ ಸ್ವೀಟ್ ಸರ್, ಯು ಆರ್ ರೈಟ್. ಆ ಟೀಮ್ ಎಷ್ಟು ಪ್ರೀತಿ ಮಾಡುತ್ತೆ ಆಕೆನ ಅನ್ನೋದು ಅದರಲ್ಲಿ ಜಿ ಚಾನಲ್ದೇ ಒಂದು ಕೈವಾಡ ಇರುತ್ತೆ. ಖಂಡಿತ. ಇವರು ನನಗೂ ಈ ತರ ಒಂದ್ಸಲ ಮಾಡಿದ್ರು. ಆಪ್ತ ಮಿತ್ರ ಅಲ್ಲಿ ವಿಷ್ಣು ಸರ್ನ ನನಗೆ ಕೈ ಹಾಕೊಡೋದೊಂದು ಬಹಳ ಫೇಮಸ್ ಪೋಸ್ ಇದೆ. ಇವ್ರು ಅದರ ಇನ್ಸ್ಪಿರೇಷನ್ ತಗೊಂಡು ವಿಷ್ಣು ಸರ್ ಇದ್ದಿದ್ದ ಜಾಗದಲ್ಲಿ ನಮ್ಮ ಅಪ್ಪನ ಫೋಟೋ ಹಾಕಿ ನಾನು ಯಾವ್ದೋ ಶೋಕ್ ಬಂದಾಗ ನನಗೆ ಕೊಟ್ರು ರೀ. ನಾನು ನಮ್ಮ ಅಪ್ಪನ ಹತ್ರ ತಪ್ಕೊಂಡು ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ ಇಲ್ಲ. ಓಕೆ, ನಾಟ್ ಲೈಕ್ ದಟ್. ಆತರ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವು ಮನೇಲಿ ಹಗ್ಗು ಮಾಡೋದಲ್ಲ ಇಲ್ಲ. ಸೊ ಆತರ ಒಂದು ಫೋಟೋ ನಾನು ಕಲ್ಪಿಸ್ಕೊಳಕ್ ಆಗಲ್ಲ. ಇಷ್ಟು ದೊಡ್ಡ ಫೋಟೋ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮನೇಲಿ ಇಟ್ಟಿದ್ದೀನಿ. ನಾನು ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಒಂದ್ಸಲ ಶರಣಯ್ಯನ ಫೋನ್ ಮಾಡಿ ಯಾರೋ ಈ ಐಡಿಯಾ ಎಷ್ಟು ಚೆನ್ನಾಗಿದೆ ಕೊಡೋ ಅಂತ ಹೇಳ್ತಾನೆ ಇರ್ತೀನಿ. ಆತರ ಒಂದು ಮೊಮೆಂಟ್ ಇದು. ದೇ ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸ್. ಈ ಜಿ ಚಾನಲ್ ಅವರು ನಮ್ಮ ಮನಸ್ಸಲ್ಲಿ ಏನ್ ಇಷ್ಟ ಅಂದ್ರೆ ನಮಗೆ ಬಹಳ ಇಷ್ಟವಾದ ವಿಷಯ ಯಾವುದು ಅಂತ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಉಡುಗೊರೆ ಹಾಕಿ ಕೊಡ್ತಾರೆ. ಅವ್ರಿಗೆ ಅರ್ಥ ಆಗಿದೆ ನೀವು ನಿಮ್ ಫಾದರ್ನ ಮಿಸ್ ಮಾಡ್ತಿದ್ದೀರಾ ಅಂತ. ಅದನ್ನ ಇದಕ್ಕೊಂದು ನೆಪವಾಗಿ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಇಟ್ ಶೋಸ್ ಹೌ ಮಚ್ ಯು ಲವ್ ಯುವರ್ ಡ್ಯಾಡ್. ಜಿ ಹಸ್ ಅಂಡರ್ಸ್ಟುಡ್ ದಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಮಹಾನಟಿ. ಶ್ವೇತಾ, ಮಹಾನಟಿಯಲ್ಲಿ ಯಾರು ಟಾಪ್ 5 ಫೈನಲಿಸ್ಟ್ ಆಗ್ತಾರಲ್ಲ, ಆ ಸಿಂಹಾಸನದಲ್ಲಿ ಕೂರೋರ್ಗೆ ಒಂದು ಗೋಲ್ಡನ್ ಟಿಕೆಟ್ ಸಿಗುತ್ತೆ. ಬಟ್
ನನಗನ್ಸಿದ್ದು ಈ ಫೋಟೋ ಮೂಲಕ ನಿಮ್ಮ ಜೀವನದ ಸಂತೋಷಕ್ಕೇನೆ ಒಂದು ಗೋಲ್ಡನ್ ಟಿಕೆಟ್ ಸಿಕ್ಕಿದೆ. ಇನ್ ನಿಮ್ ಯಾರು ತಡೆಯಕ್ಕಾಗಲ್ಲ, ನೀವು ಬೆಳಿತಿರ್ತೀರ. ಓಕೆನಾ? ಇಟ್ಸ್ ಅ ಗೋಲ್ಡನ್ ಟಿಕೆಟ್ ಟು ಯುವರ್ ಲೈಫ್. ವಾಪಸ್ ನಿಮ್ ತಂದೆ ಬಂದಿದ್ದಾರೆ, ಇದ್ರ ಮೂಲಕ ಖುಷಿಯಾಗಿರಿ. ಓಕೆ, ಈಗ ಇದೇ ಖುಷಿಯಲ್ಲಿ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ, 4.5. 4.5 stars. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ 4.4 stars. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ನೀಲಾ ಪ್ರೊಡಕ್ಷನ್ಸ್ ಹಾಗೂ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ ಯು. ಮುಂದಿನ ನಟಿ ಏ ಏ ಏ ಏ ಅಂತ ಸಾಯಿ ಕುಮಾರ್ ಸರ್ ಡೈಲಾಗ್ ಹೇಳಿ ಲಾಟಿ ರುಚಿನ ತೋರಿಸಿದಂತ ಚಿತ್ರದುರ್ಗದ ಚಿನ್ನ ಕುರಳಿ, ಗಗನದಷ್ಟೇ ವಿಶಾಲ ಮನಸ್ಸಿನ ಗಗನ. ನಿನಗ್ ನೀನೇ ಚಪ್ಪಾಳೆ ಹೊಡ್ಕೊಂಡ್ ಬರ್ತಿದೀಯ, ಏನ್ ಖುಷಿ? ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋ ಖುಷಿ ಮ್ಯಾಮ್. ಹಾ, ಇವತ್ತು ಹೇಳಿ ಯಾವ ಸೀರಿಯಲ್ ಅಲ್ಲಿ ನೀವ್ ಆಕ್ಟ್ ಮಾಡಿದ್ರಿ? ನಾನು ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಸೂಪರ್. ನೀವು ಲಕ್ಷ್ಮೀ ನಿವಾಸ ಯಾರ ಜೊತೆ ಆಕ್ಟ್ ಮಾಡಿದ್ರಿ? ನಾನು ಸಿದ್ದೇಗೌಡ್ರು, ಸಿಂಚನ ಮ್ಯಾಮ್, ವೆಂಕಿ ಅಣ್ಣ ಮತ್ತೆ ಭಾವನಾ ಮೇಡಮ್. ಇದು ಇವಳು ಬೇಕಂತಾನೆ ಈ ಸೀನ್ ಹಾಕ್ಸ್ಕೊಂಡಿರೋದು ಮೇಡಮ್, ಸಿದ್ದೇಗೌಡ್ರ ಜೊತೆ. ಶ್ವೇತಾ ಮ್ಯಾಮ್ ಅದೇ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಸರ್ ಜೊತೆನೆ ಆಕ್ಟ್ ಮಾಡ್ಬೇಕಂತ ತುಂಬಾ ದೊಡ್ಡ ಆಸೆ ಇತ್ತು. ಅಂದ್ರೆ ಅವರು ಮನೆಗೆ ಹೋಗ್ಬಿಟ್ರು, ಅದಕ್ಕೋಸ್ಕರ ಅವ್ರ ಹತ್ರ ಸೆಲ್ಫಿ ಅಷ್ಟೇ ತೆಗೆಸ್ಕೊಂಡು ಅಲ್ಲಿಗೆ ಮುಗಿಸ್ದೆ. ಆ ಗ್ಯಾಪ್ ಸೆಲ್ಫಿ ಇಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಗಗನ ಅಂತೂ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ. ಹಬ್ಬ ನೋಡೋಣ ಏನ್ ಆಕ್ಟ್ ಮಾಡಿದ್ದಾರೆ, ಸೀನ್ ಹೆಂಗಿದೆ ಅಂತ. ಓಕೆನಾ? ಸೀನ್ ಪ್ಲೀಸ್. ತತ್ತರಿಕೆ ಇಷ್ಟೊತ್ತಾಯ್ತು, ಈ ಗಗನ ಇನ್ನೂ ಬಂದಿಲ್ವಲ್ಲ? ಸಾಯಂಕಾಲ 4 ಗಂಟೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ಲ. ಏನು ಹೆಣ್ಮಕ್ಳು ಏನೋ. ಇದ್ಯಾಕೆ ಮಾವ ಒಳ್ಳೆ ಮಕ್ಕನ ಉಫ್ ಅಂತ ಮಾಡ್ಕೊಂಡಿಯೇ? ಓ, ಮಾರಾಣಿ ಬರ್ತಾರೆ ಅಂತ ಸ್ವಾಗತ ಮಾಡಕ್ ನಿಂತಿದ್ದೀನಲ್ಲ, ಮಕ್ಕ ಉಪ್ಪು ಆಯ್ತದೆ, ಉಪ್ಪಿಟ್ಟು ಆಯ್ತದೆ. ಯಾಕೆ ಎಷ್ಟು ಲೇಟು? ನಾನೇನ್ ಮಾಡ್ಲಿ, ದೇವಸ್ಥಾನದಾಗ ಅರ್ಚನೆ ಮಾಡೋದು ಲೇಟ್ ಆಯ್ತು. ಅಲ್ಲ, ಮುದ್ದಾಗಿ ದಂತದ ಗೊಂಬೆ ಅಂತೀರ, ಈ ಗಗನನ್ ಬಿಟ್ಬಿಟ್ಟು ಆ ಭಾವನಿಂದ ಹೋಯ್ತೀಯಲ್ಲ. ಆದ್ರೂ ನೀವಿಬ್ರು ಪ್ರೀತಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದೇವಸ್ಥಾನದಾಗ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡ್ ಬಂದೀವ್ನಿ. ತಗೋ ಪ್ರಸಾದ. ಸರಿ ಸರಿ, ಟೈಮ್ ಆಯ್ತು. ನೋಡುವ, ಭಾವನವ್ರಿಗೆ ಹಿಂಗಾಗದೆ ಅಂತ ಮನೇಲಿ ಎಲ್ಲರೂ ದುಗ್ತಲ್ಲವ್ರೆ. ಭಾವನವ್ರ ಮನಸ್ಸನ್ನ ನೀನು ಹೆಂಗಾದ್ರೂ ಮಾಡಿ ಬದಲಾಯಿಸ್ಬೇಕು. ಅರ್ಥ ಆಯ್ತಾ? ಬಿಡಮವ, ನಾನಿರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ತಗೊಂಡಿಯೇ? ನೋಡ್ತಿರೋರ್ನ ಹೆಂಗ್ ಚೇಂಜ್ ಮಾಡ್ತೀನಿ ಅಂತ. ಬಾ ಹೋಗೋಣ. ಸಿದ್ದು, ಮಾವ, ನಾನು ಸಿನಿಮಾ ನೋಡಿದ್ದೀನಿ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ, ಗಂಧದ ಪರಿಮಳಕ್ಕಿಂತ ಗಮ ಗಮ ಗಮ. ಮಾಮ, ಇವ್ ಸಿನಿಮಾ ನನ್ ಬೋಸ್ ಅಂದಾಗೈತೆ ಮಾಮ, ನನ್ ಸಖತ್ ಇಷ್ಟ. ಓ, ಇವಳು ಯಾರು? ಲಕ್ಷ್ಮತ್ತೆ ಫೋಟೋ ನೋಡ್ಬಿಟ್ಟು ಯಾಕೆ ಡ್ಯಾನ್ಸ್ ಮಾಡ್ತಾವಳೆ ಅಂತ ಹೇಳ್ತಿದ್ದೀರಾ? ಲಕ್ಷ್ಮತ್ತೆ ಫೋಟೋ ನೋಡ್ಬಿಟ್ಟು ಹಳೇ ಕಾಲದ ಹೀರೋಯಿನ್ ಅನ್ಕೊಂಡ್ಬಿಟ್ಟವಳೆ. ಇವ್ರು ಅವರಲ್ಲಮ್ಮ, ನಮ್ಮತ್ತೆ ಲಕ್ಷ್ಮಿ ಅಂತ. ಈ ಮನೆ ಮಹಾಲಕ್ಷ್ಮಿ. ಇವಳು ಯಾರು ಅಂತನಾ ಹೇಳೋದೆ ಮರ್ತ್ಬಿಟ್ಟೆ. ಇವಳು ನಮ್ಮ ಮಾವನ ಮಗಳು, ಗಗನ ಅಂತ. ಗಗನ ಗಗನ. ನೀನು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೇಳ್ತಾವೆ. ನಾನಾ ಈ ಮನೆಗೆ ದುಡ್ಗಿಲ್ ನೋಡಿ ನಮ್ಮ ಮಾವ ಮದುವೆ ಮಾಡ್ಸೋಣ ಅಂತ ಬಂದೀನಿ. ಸಿದ್ದು, ಅಂದ್ರೆ ಸದ್ಯಕ್ಕೆ ಆದಷ್ಟು ಬೇಗ ನಮ್ಮ ಮಾವಾಗ ಮದುವೆ ಮಾಡಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯೋಚನೆ ಅಲ್ವಾ ಮಾವ? ಸುಮ್ಮನೆ ದಯವಿಟ್ಟು ನಿನ್ ಕೈ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಥ್ಯಾಂಕ್ ಯು.
ಏಯ್ ಭಾವನವ್ರಂದ್ರೆ ಅವರೇ. ಭಾವನವ್ರಂದ್ರೆ ನೀವೇನಾ? ನಮ್ಮ ಮಾವ ಹೇಳಿದ್ದಿಟ್ಟನೆ ದಂತದ ಗೊಂಬೆ ತರ ಇದ್ದೀರಾ ಅಂತ ನಮ್ಮ ಮಾವ ಯಾವಾಗ್ಲೂ ಹೇಳ್ತಿರ್ತಾನೆ. ಏಯ್ ಸುಮ್ಮನೆ ಓವರ್ ಆಡ್ಬೇಡ, ನಂಗೆ ಯಾಕೋ ಭಯ ಆಗ್ತಿದೆ. ಬರೀ ಹೋಗೋಣ. ನಮ್ಮ ಕೆಲಸ ನಾವು ನೋಡ್ಕೊತೀವಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತೀಯ. ಬೇಡ ಬಾರಿ ಮುಟ್ಟೋಗೋಣ. ಇವನು ಯಾವಾಗ್ಲೂ ಹಿಂಗೆ, ಇವನು ಮಾತಾಡಕ್ಕಿಲ್ಲ, ನಮ್ಮನ್ನು ಮಾತಾಡಕ್ ಬಿಡಕ್ಕಿಲ್ಲ. ಆದ್ರೆ ನಮ್ಮ ಒಂದು ಹಾಲ್ನಂತ ಮನ್ಸು. ಯಾರನ್ನ ಸಹಾಯ ಕೇಳ್ಕೊಂಬಂದ್ರೆ ಅವ್ರಿಗೆ ಸಹಾಯ ಮಾಡೋದ್ರಾಗೆ ಕಲಿಗೋದ್ ಕಾರಣ ನಮ್ಮ ಮಾವ. ಭಾವನವ್ರೆ, ನಿಮ್ಗೆ ನಮ್ಮ ಮಾವ ಓಕೆ ಅಲ್ವಾ? ಬೈಬಡ್ಕಿ ನಿನ್ನ ಕೈ ಮುಗಿತೀನಿ, ಬಾರಿ ಉಂಟುಗಣ. ಅದು ಈಗಿನ ಕಾಲದಲ್ಲಿ ನಮ್ಮ ಮಾವನಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾರೆ ಅಂತ ಹೇಳಕ್ ಬಂದೆ. ಸಿದ್ದೇಗೌಡರು ಎಂಗೇಜ್ಮೆಂಟ್ ಆಗಿರೋದು ಆ ಹುಡುಗಿ ಜೊತೆ, ಆದ್ರೆ ಈ ಹುಡುಗಿ ಯಾರು? ಭಾವನಾ ಅವ್ರೆ, ನಿಮ್ ತರನೇ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ತೋರ್ಸಕ್ ಕರ್ಕೊಂಬಂದವನೆ ಅಲ್ವಾ ಮಾವ? ಅದು ಆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗೈತಲ್ಲ, ಹುಡುಗಿ ಅಂದರೆ ಹೆಂಗಿರ್ಬೇಕು, ಲಕ್ಷಣ ಅಂದರೆ ಇದು ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಭಾವನವ್ರೆ, ನೀವು ನಕ್ಕದ್ರಿಯಾ? ಭಾವನವ್ರೆ, ನೀವು ನಕ್ಕಿದ್ರೆ ಮುದ್ದಾಗಿ ಕಾಣಿಸ್ತೀರಾ. ನೀವು ಅನ್ನಿ, ನಿಮ್ಮನ್ನ ನಗ್ಸಕ್ಕಾದ್ರೂ ಈ ಮನೆಗೆ ಅವಾಗ ಬರ್ತಾನೆ ಇರ್ತೀನಿ, ನಿಮ್ಮ ಹೊಟ್ಟೆ ಉಣ್ಣಾಗ ನಗ್ಸ್ತೀನಿ. ಏನಂತೀರಾ ಅಲ್ವಾ ಮಾವ? ಹೌದೌದು. ನಿಮಗೆ ಯಾರ ದೃಷ್ಟಿನೇ ತಾಕ್ಬಾರ್ದು. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲ ಕಣ್ಣೋಗ್ಲಿ. ಥು 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 ಥು. ಅಪ್ಪ, ಅಂತೂ ಭಾವನವ್ರು ನಕ್ಬಿಟ್ರು. ಈ ಬಾಯ್ ಬಡ್ಕಿನ ಕರ್ಕೊಂಬಂದಿದ್ಕೂ ಸಾರ್ಥಕ ಆಯ್ತು. ಸರಿ, ನಿಮಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮನೆಗೆ ಬನ್ನಿ, ಆಯ್ತಾ? ಸರಿ ಸರಿ, ಬಾ ಹೋಗೋಣ. ನಡಿ ನಡಿ. ತತ್ತಿನೇ ಮೇಡಮ್ ರೇ, ಬರ್ತೀನಿ. ಗಗನ ಅಂದ್ರೆ ಗಗನ. ಯಾಕೆ ಗಗನ ಮನೆಗೆ ಹೋಗಿ ಬೆಂಕಿ ಹಚ್ಚೋ ಅಂತ ಕೆಲಸ ಮಾಡ್ತಿದ್ದೆ ನೀನು, ಗೊತ್ತಿಲ್ಲದೆ? ಸೀದಿರ ವಾಸನೆ ಅಂದ್ರೆ ನನಗೆ ತುಂಬಾ ಇಷ್ಟ ಮ್ಯಾಮ್. ಸೀದೋಗಿರೋ ವಾಸನೆ ಇಷ್ಟ ಅಂತ ಅದಕ್ಕೆ ಬೆಂಕಿ ಹಚ್ಚಿದಲ್ಲ. ಅದಕ್ಕೆ ಅಲ್ಲಲ್ಲಿ ಬೆಂಕಿ ಹಚ್ತಾ ಇರ್ಬೇಕು, ಸೀದಿರ ವಾಸನೆ ಬರ್ತಾ ಇರ್ಬೇಕು, ನಮ್ಮ ಮಜಾ ತಗೋತಾ ಇರ್ಬೇಕು. ಏನಂತೀರಾ? ನನಗೂ ಅದೇ ಇಷ್ಟ. ನೀವೇ ನಂಗೆ ಇನ್ಸ್ಪಿರೇಷನು. ಓಕೆ, ಐ ಅಂಡರ್ಸ್ಟ್ಯಾಂಡ್. ಏನಂದ್ರೆ ಬೇರೆಯವ್ರ ಮನೆ ವಿಚಾರದಲ್ಲಿ ಮಾತಾಡುವಂತ ಒಂದು ಸುಖ, ಅದು ನನಗಿಷ್ಟ ಇಲ್ಲ. ನಾನು ಅವಾಯ್ಡ್ ಮಾಡ್ತೀನಿ, ಆದ್ರೆ ನನ್ನ ಒಳಗಡೆಯಿಂದ ಬಂದ್ಬಿಡುತ್ತೆ. ಐ ಅವಾಯ್ಡ್ ಗಾಸಿಪ್, ಬಟ್ ಗಾಸಿಪ್ಸ್ ಲೈಕ್ಸ್ ಮೀ. She can't avoid. ಐ ಕಾಂಟ್ ಅವಾಯ್ಡ್. ಇದನ್ನ ನೀನು ಫಾಲೋ ಮಾಡ್ತಾ ಇದ್ದೆ, ನಂಗೆ ಭಾಳ ಇಷ್ಟ ಆಯ್ತು. ಆಮೇಲೆ ಆ ಫೋಟೋ ಹತ್ರ ಹೋಗ್ಬಿಟ್ಟು ಆ ಹೀರೋ ಅಂತ ಒಂದು ಸಾಂಗ್ ಹೇಳಿದಲ್ಲ, ಇದು ನಿಂದೇ ಐಡಿಯಾನಾ? ಇಲ್ಲ, ಆಕ್ಚುಲಿ ಇವ್ರು ಸ್ಕ್ರಿಪ್ಟಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾನು ಅದನ್ನ ಆ್ಯಡ್ ಮಾಡ್ಕೋತಿದ್ದೆ. ಹೆಂಗೋ ಅದು ಗಗನ ಬಯಸಿದ್ದು ಪಿಜ್ಜಾ, ಡಾಕ್ಟರ್ ಹೇಳಿದ್ದು ಪಿಜ್ಜಾ ಅನ್ನಂಗೆ ಒಂದೇ ಪಿಜ್ಜಾನಾ? ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಏನು ಪಿಜ್ಜಾ ಮಾಡ್ಬಿಟ್ಟಿದ್ದೆ? ನಾನೇನು ಬೆಕ್ಕೇನು ಮ್ಯಾಮ್? ಹಾಲು ಅನ್ನ ತಿನ್ನಕ್ಕೆ ನಾವು ಇವಾಗೆಲ್ಲ ಟ್ರೆಂಡ್ ಫಾಲೋ ಮಾಡ್ತೀವಿ, ಪಿಜ್ಜಾ ತಿನ್ನೋದು. ಕರೆಕ್ಟೇ, ಮೊನ್ನೆ ಅಷ್ಟೇ ಹಾಲ್ ರೇಟ್ ಬೇರೆ ಜಾಸ್ತಿ ಆಗಿದೆ. ನಮ್ಮ ಕಷ್ಟ. ಬಟ್ ಒಂದು ವಿಷಯ ನಾನು ಹೇಳಲೇಬೇಕು, ಹೆಂಗ್ ಗೇಟ್ ಓಪನ್ ಆದ ತಕ್ಷಣ ಗಗನ ಎಂಟ್ರಿ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಿದೆ ಇದರಲ್ಲಿ. ಶಿ ಇಸ್ ಲುಕಿಂಗ್ ಸೋ ಕ್ಯೂಟ್, ಸೋ ಬ್ಯೂಟಿಫುಲ್. ನೀನಷ್ಟು ಕ್ಯೂಟಾಗಿ ಕಾಣಿಸಿದಕ್ಕೆ ನಾನೇ ನಿಂಗೆ ಖುಷಿ. ಥ್ಯಾಂಕ್ ಯು ಸೊ ಮಚ್. ಮೆಗಾ ಆಡಿಷನ್ ಆದಮೇಲೆ ಅಕ್ಕ ನನಗೆ ಇವತ್ತೇ ದೃಷ್ಟಿ ತೆಗಿತಾ ಇರೋದು. ಅಂದರೆ ಇಷ್ಟು ಎಪಿಸೋಡಲ್ಲಿ ನಾನು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ಪ್ರೂವ್ ಆಗೋಯ್ತು. ಇಲ್ಲ ಬೇಬಿ, ಇಷ್ಟು ಚೆನ್ನಾಗಿ ಕಾಣಿಸಿದ್ಲಿಲ್ಲ ಅಂತ. ಚೆನ್ನಾಗಿ ಕಾಣಿಸಿದೆ, ಎಕ್ಸ್ಟ್ರಾರ್ಡಿನರಿ ಕಾಣಿಸ್ತು. ವೆರಿ ನೈಸ್, ವೆರಿ ನೈಸ್. ಮನ್ಸು ಗಟ್ಟಿ ಮಾಡ್ಕೊ.
ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ಗಗನ, ಹಲೋ ಸರ್. ಇದು ನಿನ್ನ ಟಿಲ್ ಡೇಟ್ ಬೆಸ್ಟ್ ಪರ್ಫಾರ್ಮೆನ್ಸ್. ನಿನ್ನ ಮಹಾನಟಿ ಜರ್ನಿಯಲ್ಲಿ ಟಿಲ್ ಡೇಟ್ ಇದು ನಿನ್ನ ಬೆಸ್ಟ್ ಪರ್ಫಾರ್ಮೆನ್ಸ್. ಮುಂದೆ ನೀನು ಹೆಂಗ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿಗೆ ದಿಸ್ ಇಸ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಒಂದೇನು ಅಂತಂದ್ರೆ ತುಂಬಾ ಅದ್ಭುತವಾಗಿರುವಂತ ನಿನ್ನ ಕಂಫರ್ಟು, ನಿನ್ನ ಸ್ಟ್ರೆಂತ್ಗೆ ಆಟ ಆಡುವಂತ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ನಿನಗೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇಲ್ಲಿಂದ ನೀನೇನು ನೋಡಮ್ಮ, ನಿನ್ನ ಕೈಲಿದೆ ಎಲ್ಲನೂ, ಬಟ್ ದಿಸ್ ಇಸ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಸೂಪರ್, ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್, ನೀವು ಫುಲ್ ಎಂಜಾಯ್ ಮಾಡ್ತಾ ಇದ್ರಿ. ಗಗನ, ನೀನ್ ಫಸ್ಟ್ ಬಿಗಿನಿಂಗ್ ಬಂದೆ ನೋಡು Yeah. ಅಡಿಷನ್ ಕೊಡಕ್ಕೆ, ಅವಾಗ್ಲೂ ಇಂಪ್ರೆಸ್ ಮಾಡಿದೆ ನಮ್ಮನ್ನ. ಹಾಗೆ MLA ಥರ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದೆ, ಅದು ಇಂಪ್ರೆಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿನಗೆ ಆ ಡೈರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವಳಿಗೆ ಈ ಥರ ಪಾತ್ರ ಕೊಟ್ರೇನೆ ಕರೆಕ್ಟ್ ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. ಬಟ್ ಅದನ್ನ ನೀನು ಚೆನ್ನಾಗಿ ತೊಗೊಂಡೋದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ದಿ ಬೆಸ್ಟ್. ಬಿಂದಾಸ್ ಗಗನ. ಸಿ ಟೂ ಥಿಂಗ್ಸ್, ಈ ಹುಡುಗಿಯಲ್ಲಿರೋ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅನ್ಸುತ್ತೆ, ಇಡೀ ಎಪಿಸೋಡ್ ನಾವೆಲ್ಲರೂ ವಿತ್ ಸ್ಮೈಲೇ ನೋಡ್ತಾ ಇದ್ವಿ. ನಮಗೆ ಗೊತ್ತಿಲ್ಲದೆ ಒಂದು ಮುಗುಳ್ನಾಗೆ ವಿ ಆರ್ ಎಂಜಾಯಿಂಗ್ ಇಟ್. ಎರಡು ತರ ಆಕ್ಟರ್ಸ್, ಒಬ್ರು ಪರಕಾಯ ಪ್ರವೇಶ ಮಾಡಿ ಇನ್ವಾಲ್ವ್ ಆಗಿ ಆ ಸತ್ಯವನ್ನ ಹುಡುಕಿ ಆತರ, ಇನ್ನೊಬ್ರು ಬಂದಿದ ತಕ್ಷಣ ಖುಷಿ ಹಂಚ್ತಾರ ಅವರು. ದೇ ಜಸ್ಟ್ ಸ್ಪ್ರೆಡ್ ಜಾಯ್. ಇದು ಶಿ ಜಸ್ಟ್ ಸ್ಪ್ರೆಡ್ಸ್ ಜಾಯ್. ಆ ಸ್ಕ್ರೀನ್ ಮೇಲೆ ಬಂದ್ರು ಅಷ್ಟೇ, ಇಲ್ಲಿ ಬಂದು ಮಾತಾಡ್ದಾಗ್ಲೂ ಅಷ್ಟೇ, ಅವ್ರ ಮೈಂಡ್ ಇಸ್ ಸೋ ಶಾರ್ಪ್. ಇವ್ರು ಕೊಡೋ ಆ ರಿಪ್ಲೈಸ್ ಎಲ್ಲ ನಮ್ಗೆ ಆಶ್ಚರ್ಯ ಆಗುತ್ತೆ. ನಿಜ. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹೆಂಗಗ್ನ. ನಾನು ಡೈರೆಕ್ಟರ್ಸನ್ನು ಪದೇ ಪದೇ ಕೇಳ್ತಾ ಇದ್ದೆ, ಸರ್ ನಾನು ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ, ಏನಾದರೂ ಹೇಳಿ ಸರ್, ಪ್ಲೀಸ್ ಏನಾದರೂ ಹೇಳಿ ಸರ್ ಅಂತ. ನೀನು ಇವಾಗ ಹೆಂಗೆ ಮಾಡ್ತಿದ್ಯಾ ಹಂಗೆ ಮಾಡು. ಹೆಂಗೆ ಹೇಳ್ಕೊಟ್ರು ಬೇಬಿ? ಇಲ್ಲ ಒಂದ್ ನಿಮಿಷ, ಅವ್ರೇನ್ ಸಿಡ್ಕುಮುದಿ ದಪ್ಪ ತರ ಏನಿರ್ಲಿಲ್ಲ. ಇಲ್ಲ ಮ್ಯಾಮ್, ತುಂಬ ಒಳ್ಳೆಯವರು. ಸೀರಿಯಲಲ್ಲಿ ಒಬ್ಬೊಬ್ರು ಒಂದೊಂದು ಮುತ್ತು ಇದ್ದಂಗಿದ್ರು, ಅಷ್ಟು ಚೆನ್ನಾಗಿ ಎಲ್ಲ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿದ್ರು, ಫ್ರೆಂಡ್ಲಿ ಆಗಿದ್ರು. ನೋಡಿ ಇವ್ರು ಏನ್ ಹೇಳ್ತಿದಾರೆ ಗಗನ, ಅವರೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂತ. ಅವ್ರು ಫ್ರೆಂಡ್ಲಿ ಆಗಿದ್ದು ಓಕೆ ಸರ್, ಇವ್ರು ಹೆಂಗಿದ್ರು ಅನ್ನೋದನ್ನ ನಾವು ಸೀಕ್ರೆಟ್ ಆಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು VT ಇದೆ, ಆ ವಿಡಿಯೋನ ನೀವೆಲ್ಲ ನೋಡ್ಲೇಬೇಕು. ನಾಕ್ರೋ ವಿಡಿಯೋನ. ಹಾ ಸರ್, ಬರ್ತಾ ಇದ್ದೀನಿ. ಅಯ್ಯೋ ಬಂದೇ ಬಿಟ್ಟೆ ಸರ್, ಗಾಡಿ ಇನ್ನೂ ಇಲ್ಲೇ ಇದೆ. ಅಲ್ಲ, ನಮ್ಮನ್ನು ಏನು ಅನ್ಕೊಂಡಿದ್ದಾರೆ, ಮಹಾನಟಿ ಸ್ಟೇಜ್ ಆಗಿರ್ಬೋದು, ಯಾವುದೇ ಸ್ಪಾಟ್ ಆಗಿರ್ಬೋದು, ನಮ್ಮದೇ ಹವಾ. ಒನ್ ಟೇಕಲ್ಲಿ ಹಿಂಗೆ ಮುಗಿಸ್ತಿರ್ತೀನಿ. ಮಲ್ಕೊಳ್ಳೋಕೆ ಬೇಕು ಬೆಡ್ಶೀಟು, ಇದೇ ನನ್ನ ಫಸ್ಟ್ ಕಾಲ್ ಶೀಟು. ಬನ್ನಿ ಬೇಗ ಹೋಗ್ತೀರ, ನಾನು ಕಾಲೆಲ್ಲ ನಡುಕ್ತಾ ಇದೆ, ಲೆಗಿನ್ಸ್ ಹಾಕಿದ್ದೀನಿ, ಕಾಣ್ತಾ ಇಲ್ಲ ಅಷ್ಟೇ. ಬನ್ನಿ ಸರ್, ಹೋಗಿ. ಡೈರೆಕ್ಟ್ರ್ ಕಾಯ್ತಿರ್ತಾರೆ. ಡೈರೆಕ್ಟ್ರ್ ಯಾರು, ಆರ್ಟಿಸ್ಟ್ ಯಾರು, ಅಪ್ಪ ನೀನೇ ಕಾಪಾಡಬೇಕು ಗಣೇಶ. ಅವರೆಲ್ಲ ಅಲ್ಲಿ ಪ್ರೋ ಇರ್ತಾರೆ, ಪ್ರೋ ಮ್ಯಾಕ್ಸ್ ಇರ್ತಾರೆ, ನಾನಿನ್ನ ಬೇಸಿಕ್ ಸೆಟ್ಟು. ಸೊ ನಾನು ಅಲ್ಲಿಗೆ ಹೋಗಿ ಇಷ್ಟು ದಿನ ಕಲ್ತಿರೋದನ್ನೆಲ್ಲ ನನ್ನ ತಲೆಯಲ್ಲಿ ಏನೇನಿದೆ ಎಲ್ಲ ಮಿಕ್ಸಿ ಮಾಡಿ ಹಾಕ್ಬಿಟ್ಟು, ಸೊ ಒಂದು ಒಳ್ಳೆ ಔಟ್ಪುಟ್ಗೋಸ್ಕರ ಐ ವಿಲ್ ಗಿವ್ ಮೈ ಬೆಸ್ಟ್. ನಂಗಿನ್ನೂ ಮದುವೆ ಆಗಿಲ್ಲ. ಅದು ಫಸ್ಟ್ ಟೈಮ್ ಸಿಗಲ್ಲ, ಯಾವತ್ತೂ ನೀವು ಮೋಸ ನೀವು ಆಕ್ಟಿಂಗ್ ಮಾಡಲ್ವಲ್ಲ, ಯಾಕೆ ಅಷ್ಟೊಂದು ನ್ಯಾಚುರಲ್ ಆಗಿ ಮಾಡಿದ್ರೆ ನಮಗೆ ಆಕ್ಟಿಂಗ್ ಯಾವ್ದು, ನ್ಯಾಚುರಾಲಿಟಿ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಒಂದು ಕ್ವಶನ್ ಕೇಳ್ತೀನಿ ನಾನು ಆಯ್ತಾ. ಶೂಟಿಂಗ್ ಅಂದರೆ ಹತ್ರ ಬರಲ್ಲ, ಪೇಮೆಂಟ್ ಅಂದರೆ ಹತ್ರ ಬರುತ್ತೆ. ಕ್ಯಾಮೆರಾ ಅಲ್ಲ, ಲಿಪ್ಸ್. ಶೂಟಿಂಗ್ ಅಂದರೆ ಟಚ್ ಆಗಿಲ್ಲ ನೋಡಿ, ಪೇಮೆಂಟ್ ಅಂದರೆ ಬಂತು. ಲಕ್ಷ್ಮೀ ನಿವಾಸದ ಕ್ಯಾಮ್ರಾಮ್ಯಾನ್ ಜೊತೆ ನಾನು ನಿಮ್ಮ ಗಗನ ಮಾತಾಡ್ತಿದ್ದೀನಿ. ಸೊ ನಿಮ್ಮಿಬ್ಬರಿಗೆ ನನ್ನ ಕಡೆಯಿಂದ ಒಂದು ಟ್ರಿಕ್ಕಿ ಕ್ವಶನ್ ಇದೆ. 13ನೇ ಫ್ಲೋರಿಂದ ನಿಮ್ಮ ಕ್ಯಾಮ್ರಾನ ಬಿಸಾಕಿದ್ರೆ ಏನಾಗುತ್ತೆ ಸರ್? ಓಕೆನಾ? ಕ್ಯಾಮ್ರಾ ಫುಲ್ ಪೀಸ್ ಆಗ್ಬಿಡುತ್ತೆ. ಹೇಳ ಆನ್ಸರ್ ಏನಂತ? ಏನಾಗುತ್ತೆ ಅಂದರೆ ನೀವಿಬ್ರು ಕೆಲಸ ಹೋಗುತ್ತೆ. ನೀನು
ಯಾವಾಗಲೂ ನಮ್ಮ ಪ್ರೊಡಕ್ಷನ್ ಕೆಲಸ ಮಾಡಲಿ ಅಂತ ಆಸೆ ಪಡ್ತೀವಿ. ಇದು ನಮ್ಮ ಕಡೆಯಿಂದ ನಿಮಗೆ ಒಂದು ಹಣದ ರೂಪ. ಆಮೇಲೆ ಇದು ಬಂಗಾರದಂಥ ಹುಡುಗಿಗೆ ಸಾಯಿ ನಿರ್ಮಲ ಪ್ರೊಡಕ್ಷನ್ ಕಡೆಯಿಂದ ಒಂದು ಪುಟ್ಟು ಬಂಗಾರ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಈ ಗಗನ ನೋಡಿ, ಅಲ್ಲ ಏನೋ ಮಲ್ಗಾಕ್ಬೇಕು ಬೆಡ್ಶೀಟು, ಇದೇ ನನ್ನ first call sheet. ಅಂದ್ರೆ ಅದೆಷ್ಟೇ ಆಕೆ ತರಲೆ ಮಾಡಿದ್ರು ಕೂಡ ಶಾರ್ಟ್ ಟೈಮಲ್ಲಿ ಅದೆಷ್ಟು ಡೆಡಿಕೇಟೆಡ್ ಆಗಿದ್ರು ಅನ್ನೋದನ್ನ ನೋಡೇ ಆ ಒಂದು ಧಾರಾವಾಹಿಯ ಪ್ರೊಡ್ಯೂಸರ್ಸು ಅವ್ರಿಗಾಗಿ ಒಂದು ಚಿನ್ನದ ಗಿಫ್ಟ್ ಅನ್ನ ಕೊಡ್ತಾರೆ. ಅದು ಈಕೆ ಸಂಪಾದನೆ ಮಾಡಿರೋದು. ಅಲ್ಲಿ ಹೃದಯಗಳನ್ನು ಗೆದ್ದಿದ್ದಾರೆ, ಕೆಲ್ಸದ ಮೂಲಕ ಎಲ್ಲರ ಚಪ್ಪಾಳೆನ ಕೂಡ ಗಳಿಸಿದ್ದಾರೆ. ನೀವು ತಂದಿದ್ದೀರ ಅದು ಗೋಲ್ಡು, ನೋಡ್ಬೋದಾ? ಸೊ ಇದು ಮೇಡಮ್ ಕೊಟ್ಟಿದ್ದು 500 ರುಪೀಸು ಮತ್ತೆ ಸ್ಟಡ್ ಮೂಗ್ಬಟ್ಟ ಅಗಳಿ ಒಂದು ಮೂಗ್ಬಟ್ಟು ಕೊಟ್ಟಿದ್ದಾರೆ. ಹೌ ಸ್ವೀಟ್ ಆಫ್ ದಟ್, ಹೌ ಸ್ವೀಟ್. ಚಿನ್ನ ಏನಕ್ಕೆ ಹೇಳೋ ನಿನಗೆ ಬಂತು? ಚಿನ್ನದಂತ ಹುಡುಗಿ ಅಂತ ಕೊಟ್ರು. ನಿನ್ ಮನ್ಸೇ ಚಿನ್ನ ಗಗನ, ಕೊಟ್ಟಿರೋರ್ ಮನ್ಸು ಚಿನ್ನ. ಹೌದು ಮ್ಯಾಮ್, ಖಂಡಿತವಾಗಿ. ವೆರಿ ಗುಡ್, ಒಳ್ಳೇದಾಗ್ಲಿ. ಈಗ ಅವ್ರ ಮನ್ಸುನು ಚಿನ್ನ, ಅವ್ರೇನ್ ಕೊಡ್ತಾರೆ ಅಂತ ನೋಡೋಣ. ಡೈರೆಕ್ಟ್ರೇ, ಏನದು ಬೆಡ್ಶೀಟ್ ಏನ್ ಡೈಲಾಗ್ ಅದೇನು ಹೇಳು. ಮಲ್ಕೊಳ್ಳಕ್ಕೆ ಬೇಕು ಬೆಡ್ಶೀಟು, ಇದೇ ನನ್ನ ಫಸ್ಟ್ ಕಾಲ್ ಶೀಟ್. ಗಗನ ಇದ್ರೆ ಸ್ಟ್ರೆಸ್ ಬಸ್ಟರ್, ಈ ಪರ್ಫಾರ್ಮೆನ್ಸ್ ಬ್ಲಾಕ್ ಬಸ್ಟರ್. ಗಗನ ಅವ್ರಿಗೆ ಸಿಕ್ಕಿದೆ ಬ್ಲಾಕ್ ಬಸ್ಟರ್. ಒಂದು ಕೊಡು ಬಾಕ್ಸ್ ಓಪನ್ ಮಾಡು. ಇದು ಆ ಗೋಲ್ಡ್ಗಿಂತಾನು ದೊಡ್ಡ ಗೋಲ್ಡ್ ಹಾಕು. ಇಷ್ಟು ಕಾದು ಫೈನಲಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ನೀವು ಬ್ಲಾಕ್ ಬಸ್ಟರ್ ತಗೊಂಡಿದ್ದೀರಾ ಗಗನ, ಹೆಂಗ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ನಾನು ಆಕ್ಚುಲಿ ನಮ್ಮ ದುರ್ಗದ ಜನತೆ ನನಗಿನ್ನ ಹೆಚ್ಚಾಗಿ ಕಾಯ್ತಾ ಇದ್ರು. ನನಗೆ ಇದೊಂದು ಬ್ಲಾಕ್ ಬಸ್ಟರ್ ಬರಬೇಕು, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತ. ನನಗೆ ಅದೆಷ್ಟು ಕಮೆಂಟ್ಸು, ಅದೆಷ್ಟು ಮೆಸೇಜಸ್ಸು, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ, ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನನಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿ ತುಂಬ್ತಿದ್ದು ಅವರೇ, ನಮ್ಮ ದುರ್ಗದ ಜನತೆ. ಮತ್ತೆ ನಾನು ಬಳ್ಳಾರಿಯಲ್ಲಿ ಓದಿದ್ದು, ಅಲ್ಲಿ ಸುತ್ತಮುತ್ತಲಿನ ಹಳ್ಳಿ, ಚಳ್ಳಕೆರೆ, ಮೊಳಕಾಲ್ಮೂರು, ನಮ್ಮ ಬಿಜಿಕೆರೆ ಜನ, ನಮ್ಮ ಬಿಜಿಕೆರೆ ಗ್ರಾಮಸ್ಥರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ನಮ್ಮ ಅಪ್ಪಾಜಿಗೆಲ್ಲ ಫೋನ್ ಮಾಡಿಬಿಟ್ಟು ನಿನ್ನ ಮಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ, ಅವಳಿಗೆ ಯಾಕೋ ಸಿಗ್ತಿಲ್ಲ, ಬಟ್ ಈ ವಾರ ಖಂಡಿತ ಸಿಗುತ್ತೆ ಅಂತ. ಪಾಪ ನನಗಿನ್ನ ಹೆಚ್ಚಾಗ ನಾನೇ ಈ ವಾರ ನನಗೆ ಸಿಗಲ್ಲ ಬಿಡು ಅಂದ್ಕೊಂಡಿರ್ತಿದ್ದೆ. ಬಟ್ ಅವರು ಈ ವಾರ ಸಿಗುತ್ತೆ, ಈ ವಾರ ಸಿಗುತ್ತೆ, ಅವಳಿಗೆ ಟ್ರೈ ಮಾಡಕ್ಕೆ ಹೇಳು ಅಂತ ಅಷ್ಟು ಪ್ರೋತ್ಸಾಹ ತುಂಬ್ತಾ ಇದ್ರು ನನಗೆ. ಸೊ ಫೈನಲಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಅವರೆಲ್ಲರ ಆಶೀರ್ವಾದದ ಪರವಾಗಿ ನಿಮಗೆ ಸಿಕ್ಕಿದೆ ಬ್ಲಾಕ್ ಬಸ್ಟರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿರ್ಮಲಾ ಹಾಗೂ ಸರ್ದಾರ್ ಸತ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮುಂದಿನ ಮಹಾನಟಿ ಇವರು ಫೈರ್ ಫೈಟ್ ಅಲ್ಲಿ ಕಿಚ್ಚಿ ಎಬ್ಬಿಸಿದಂತಹ ಕಿಲಾಡಿ, ಕಣ್ಣಲ್ಲೇ ಸೆಳೆಯುವಂತಹ ನಗುವ ನಯನ ಚಂದನ. ನಗುವ ನಯನ ಚಂದನ, ಈ ನಯನಗಳು ಯಾವ ಧಾರಾವಾಹಿಯಲ್ಲಿ ಅಭಿನಯಿಸಿದೆ? ಭೂಮಿಗೆ ಬಂದ ಭಗವಂತ. ಹೇಗೆ ನಿದ್ಗಣ್ಣಲ್ಲಿ ಗಂಡನ ಹೆಸರು ಕರೀತಾ ಇದೆಯಾ? ನಾನಲ್ಲ, ಬೇರೆ ಯಾರು ಇರಬೇಕು. ಗಿರಿಜಾ, ಏನ್ರಿ ನೀವು ಇಷ್ಟೊತ್ತಲ್ಲಿ ಲೇಡೀಸ್ ವಾಯ್ಸಲ್ಲಿ ನಾನು ಕರಿತಿದ್ದೀರಲ್ಲ? ನಾನಲ್ಲ ಆಗ್ರಿ. ಎದೇಳ್ರಿ ಮೇಲೆ. ಹಲೋ, ಯಾರ್ರಿ ನೀವು? ಗಿರಿ, ನಾನು ನಿನ್ ಗಂಡ. ಕರ್ಮ ಕಾಂಡ. ಈಗಲೂ ನಿನ್ ಗಂಡನೇ ಗಿರಿ? ಅಯ್ಯೋ, ಅಲ್ಲಿ ನೋಡ್ರಿ. ಯಾರು ನೀವು? ಲಕ್ಷ್ಮೀದೇವಿ. ಗಿರಿ, ಯಾವುದೋ ನಾಟಕದ ಕಂಪ್ನಿಯವರು. ಅಲ್ಲಮ್ಮ, ನಾಟಕ ಮುಗಿದ್ಮೇಲೆ ಪೇಮೆಂಟ್ ತಗೊಂಡು ನಿಮ್ಮ ಮನೆಗೆ ಹೋಗ್ಬೇಕು. ನಮ್ಮ ಮನೆಗೆ ಯಾಕೆ ಬಂದೆ? ಅದು ರೂಮ್ ಬಾಗಿಲು ತಕೊಂಡು
ನಾನು ನಾಟಕದ ಲಕ್ಷ್ಮಿ ಅಲ್ಲ, ವೈಕುಂಠ ವಿಹಾರಿ ಶ್ರೀಮನ್ ನಾರಾಯಣ ಪ್ರಿಯ ಸತಿ ಲಕ್ಷ್ಮೀ ದೇವಿ. ಆಯ್ತು, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಸರಿಯಾದ ಉತ್ತರ ಕೊಟ್ರೆ ಆಗ ನಾನು ನಿಮ್ಮನ್ನು ನಂಬ್ತೀನಿ. ನಮ್ಮನೇಲಿ ಎಷ್ಟು ಕೆಜಿ ಅಕ್ಕಿ ಇದೆ? ತಂದಿದ್ದು 20 kg, ಉಳಿದಿರೋದು 10 kg. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಾಳೆ ಬೆಳಗ್ಗೆ ಅಡುಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಿತ್ಕವ್ರೆ ಬೇಳೆ ಸಾರು, ಅದಕ್ಕೆ ಅಂತ ಅವರೆಕಾಯಿ ಬಿಡಿಸಿಟ್ಟಿದ್ದೀಯ, ಜೊತೆಗೆ ಆಂಬೂಡೆ, ಅವಲಕ್ಕಿ, ಪಾಯಸ. ಅಮ್ಮ, ಲಕ್ಷ್ಮೀ ದೇವಿ, ನೀನೇ ಲಕ್ಷ್ಮೀ ದೇವಿ ಅಂತ ನಾನು ನಂಬ್ತೀನಿ. ನಾನು ನಂಬ್ತೀನಿ. ಆದರೆ ಒಂದು ಕಂಡೀಷನ್ನು. ತಾಯಿ, ತಿಂಗಳು ಪೂರ್ತಿ ಖರ್ಚು ಮಾಡಿದ್ರು ಖರ್ಚಾಗದೆ ಇರೋಷ್ಟು ದುಡ್ಡನ್ನು ನಮ್ಮ ಮನೆ ತುಂಬ ತುಂಬಿಸ್ಬಿಡಮ್ಮ. ನಮ್ಮ ಚಿಂತೆ ಎಲ್ಲ ಕಳೆದೋಗುತ್ತೆ. ದುಡ್ಡಿದ್ರೆ ನಿಮ್ಮ ಚಿಂತೆ ಕಳೆದೋಗುತ್ತಾ? ಅಲ್ವಾ ಮತ್ತೆ, ನಾವು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡ್ರು ನಿಮಗೆ ತುಪ್ಪದ ದೀಪ ಹಚ್ಚಕ್ಕೆ ತುಪ್ಪ ತರ್ತೀವಲ್ಲ, ಅದಕ್ಕಾದ್ರೂ ದುಡ್ಡಿನ ವ್ಯವಸ್ಥೆ ಆಗಬೇಕಲ್ವಾ? ಓಹೋ, ಇದು ನಿಮ್ಮ ಸಮಸ್ಯೆ. ದುಡ್ಡೊಂದಿದ್ರೆ ಎಲ್ಲ ಸಿಗುತ್ತೆ ಅಂತ ಅಲ್ವಾ? ದುಡ್ಡಿದ್ರೆ ನಿಂಗೆ ಒಳ್ಳೆ ಹೆಸರು ಬರ್ಬೋದು, 4 ಜನ ಗೌರವಿಸ್ಬೋದು, ನಿನಗೆ ಜೈಕಾರನೂ ಹಾಕ್ಬೋದು. ಆದ್ರೆ ದುಡ್ಡಿಂದ ಶ್ರೀಮಂತಿಕೆ ಹೇಗೆ ವೃದ್ಧಿ ಆಗುತ್ತೋ ಹಾಗೆ ಅಹಂಕಾರ ಅನ್ನೋದು ಕೂಡ ಜೊತೆಯಾಗುತ್ತೆ. ಆದ್ರೆ ದುಡ್ಡಿದೆ ಅನ್ನೋ ಮದದಿಂದ ಮಾನವೀಯತೆಯ ಮೌಲ್ಯವನ್ನು ಮರೆತು ಮೃಗ ಆಗ್ತೀವಿ. ಅದಕ್ಕೆ ಒಂದು ಕತೆ ಹೇಳ್ತೀನಿ, ಕೇಳಿ. ನಾನು ಮತ್ತು ಶನೇಶ್ವರ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠವೆಂದು ಜಗಳವಾಡುತ್ತಾ ನಾರದರ ಬಳಿ ಕೇಳಿದೆವು. ಆಗ ನಾರದರು, ನೀವಿಬ್ಬರು ಸ್ವಲ್ಪ ಹಾಗೆ ಹೋಗಿ ಹೀಗೆ ಬನ್ನಿ ಎಂದರು. ಅವರ ಮಾತಿನಂತೆ ನಾವು ಕೊಂಚ ದೂರ ಹೋಗಿ ಬಂದೆವು. ಆಗ ನಾರದರು ನುಡಿದಿದ್ದು ಹೀಗೆ: ಲಕ್ಷ್ಮೀ ದೇವಿ ಬರುವಾಗ ಶ್ರೇಷ್ಠಳು, ತಂದೆ ಸ್ವರೂಪನಾದ ಶನೇಶ್ವರ ಹೋಗುವಾಗ ಶ್ರೇಷ್ಠ. ಅದೇ ರೀತಿ ಮನುಷ್ಯ ತನ್ನ ದಾರಿದ್ರ್ಯತೆಯಿಂದ ಮುಕ್ತನಾಗಬೇಕಾದರೆ ಅವನಿಗೆ ಲಕ್ಷ್ಮೀ ದೇವಿಯ ಕೃಪೆಯಾಗಬೇಕು. ಹಾಗೆ ಆ ಸಂಪತ್ತಿನಿಂದ ಮೈಗೂಡಿಸಿಕೊಂಡ ಕೆಟ್ಟ ಗುಣಗಳನ್ನು ಹೋಗಲಾಡಿಸಿ ಒಳ್ಳೆಯವನಾಗಬೇಕಾದರೆ ಅವನ ರಾಶಿಗೆ ಶನೇಶ್ವರನ ಪ್ರವೇಶವಾಗಬೇಕು. ಈಗ ಹೇಳಿ, ಹಣನೇ ಮುಖ್ಯ ಅಂತ? ಇಲ್ಲ ತಾಯಿ, ಇಲ್ಲ. ಅದು ನಮ್ಮ ಅಂಧಕಾರದ ಅನುಭವ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಇಷ್ಟು ಬಂದಾಗ ಅಷ್ಟು ಬೇಕು ಅನ್ನೋದು, ಅಷ್ಟು ಬಂದಾಗ ಮತ್ತಷ್ಟು ಬೇಕು ಅಂತ ಆಸೆ, ಮತ್ತಷ್ಟು ಬಂದಾಗ ಮಗದಷ್ಟು ಬೇಕು ಅನ್ನೋದು, ಇದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ನಮಗೀಗಾಗಲೇ ಸುಂದರವಾದ ಬದುಕಿದೆ. ನಮ್ಮ ಬದುಕಲ್ಲಿ ನೆಮ್ಮದಿ ಯಾವಾಗಲೂ ಇರೋ ಹಾಗೆ ನಮ್ಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಅಮ್ಮ, ಲಕ್ಷ್ಮೀದೇವಿ, ಸೋ ಕ್ಯೂಟ್. ಚಂದನ ಅಲ್ಲ, ಲಕ್ಷ್ಮೀ ದೇವಿಯವರೇ ನಮಸ್ತೆ. ಅವರು ಅವ್ರ ಸೀನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಓಕೆ, ತಥಾಸ್ತು ಅಂದ್ಬಿಟ್ಟು ಆ ಲಕ್ಷ್ಮಿ ಅಂತ ಮಾಯ ಆದ ತಕ್ಷಣ ಚಂದನ ವಾಸ್ ಲೈಕ್ ಗುಡ್. ಅವ್ರಿಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಗೆ ಹೆಂಗ ಅನ್ಸ್ತು ಈ ಲಕ್ಷ್ಮಿ ವೇಷಭೂಷಣದಲ್ಲೆಲ್ಲ? ಫಸ್ಟ್ಲಿ ನನಗೆ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಮಾಡ್ತಾರಲ್ಲ, ಅವ್ರ ಮೇಲೆ ರೆಸ್ಪೆಕ್ಟ್ ಇತ್ತು. ಅದು ಇನ್ನೂ ಜಾಸ್ತಿ ಆಗೋಯ್ತು. ಬಿಕಾಸ್ ಆ ಆರ್ನಮೆಂಟ್ಸ್ನೆಲ್ಲ ಕ್ಯಾರಿ ಮಾಡಿ ಆ್ಯಕ್ಟ್ ಮಾಡೋದು, ಎಕ್ಸ್ಪ್ರೆಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಅದು ಎಷ್ಟು ಹೆವಿ ಇರುತ್ತೆ, ತುಂಬ ಟೈಮ್ ಅದನ್ನು ಹಾಕ್ಕೊಂಡಿರ್ಬೇಕು. ಸೊ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಜೊತೆಗೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಉಮೇಶ್ ಸರ್ ಇದ್ರು, ಶಿವಪ್ರಸಾದ್ ಗಿರಿಜಾ ಕ್ಯಾರೆಕ್ಟರ್ ಮಾಡೋರೆಲ್ಲ ಇದ್ರು. ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ಸೆಟ್ಟಲ್ಲಿ. ಆ್ಯಂಡ್ ಆರೂರ್ ಜಗದೀಶ್ ಸರ್ ಜೊತೆ ನನಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಅವ್ರ ಡೈರೆಕ್ಷನ್ ನೋಡಿ ಖುಷಿ ಪಡ್ತಿದ್ದೆ. ಈಗ ಅವ್ರ ಹತ್ರನ ಆ್ಯಕ್ಷನ್ ಕಟ್ ಹೇಳಿಸ್ಕೊಂಡು ತುಂಬ ಖುಷಿ ಆಯ್ತು. ಸೂಪರ್ ನೈಸ್. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವ್ರು ಏನ್ ಹೇಳ್ತಾರೆ? ವೆರಿ ಆಪ್ಟ್ ಕ್ಯಾರೆಕ್ಟರ್ ಸಿಕ್ಕಿದೆ ನಿಮಗೆ. ವೆರಿ ಆಪ್ಟ್ ಇಟ್ ಈಸ್. ಅಗೇನ್
ದೇವರು ದೇವತೆ ಅಂತ ಅಂದಾಗ ವೆರಿ ಎಕ್ಸ್ಪ್ರೆಸಿವ್ ಆ ಥರದೇ ಫೀಲ್ ಮಾಡ್ತೀವಿ ನಾವು. ಸೊ ಅದಕ್ಕೆ ನೀಟಾಗಿ ಸೂಟ್ ಆಯಿತು ನಿಮಗೆ. ಪರ್ಫಾರ್ಮೆನ್ಸ್ ವೈಸು ಅಷ್ಟೇ ಒಂದು ಡಿವೈನಿಟಿ ಇರುತ್ತೆ ಗೊತ್ತಾ ದೇವ್ರದ್ದು, ಅದು ನೀಟಾಗಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋದ್ರಿ. ಆ್ಯಂಡ್ ನೀವು ಕತೆ ಹೇಳಕ್ಕೆ ಶುರು ಮಾಡ್ತಿರಲ್ಲ, ಅಲ್ಲಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿರೋ ನೀವು ಅಂತ ಅನ್ಕೊಂಡೆ. ಅಂದರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅವರಿಗೆ ದೇವ್ರ ಒಂದು ಕತೆ ಹೇಳ್ಬೇಕಾದ್ರೆ ಒಂದು ಚಿಕ್ಕ ಬಾಡಿ ಲ್ಯಾಂಗ್ವೇಜು ಅದೆಲ್ಲ ಬರುತ್ತಲ್ಲ, ಅದು ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಐ ಡೋಂಟ್ ನೋ ಆ ಜಾಗನ ಯೂಸ್ ಮಾಡ್ಕೋಬೋದಾಗಿತ್ತೇನೋ ಅಂತ ಅದೊಂದು ಅನಿಸ್ತು ಅಷ್ಟೇನೆ. ಸೊ ಅದರ್ವೈಸ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ತುಂಬ ಚೆನ್ನಾಗಿ ಕನ್ನಡ ಕೂಡ ಅಷ್ಟು ಸ್ಪಷ್ಟವಾಗಿ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳಿದಿರಾ. ಸೊ ಗುಡ್ ಲಕ್ ಚಂದನ, ಗುಡ್ ಲಕ್. ಥ್ಯಾಂಕ್ ಯು. ಆ್ಯಂಡ್ ಅಗೇನ್ ಅಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿದೆ ಏನು ಅಂತಂದ್ರೆ ನನ್ನ ಫ್ರೆಂಡ್ ನವೀನ್ ಕೃಷ್ಣ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಸೊ ಅಂಡ್ ವೆರಿ ಟ್ಯಾಲೆಂಟೆಡ್ ಆಕ್ಟರ್, ಟೆಕ್ನಿಷಿಯನ್, ಅಮೇಸಿಂಗ್ ನಾಲೆಜ್ ಇದೆ ಅವನಿಗೆ, ಸಿನಿಮಾ ಬಗ್ಗೆ ಒಂದು ಪ್ರೀತಿ ಇದೆ. ಸೊ ಅಂಥವ್ರ ಜೊತೆ ಎಲ್ಲ ಮಾಡಿದಾಗ ನಿಮ್ಗೆ ಒಂದಷ್ಟು ಅವ್ರ ವಿಷಯಗಳನ್ನ ಶೇರ್ ಮಾಡಿರ್ತಾರೆ. ಸೊ ಅದೆಲ್ಲ ಹೆಲ್ಪ್ ಆಗಿರುತ್ತೆ ಅನ್ನೋದು ಒಂದು ಖುಷಿ ನನಗೆ. ಸೊ ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ನನಗೆ ಒಂದು ಡೌಟ್ ಸರ್, ಈಗ ನಮ್ಮ ಜೀವನದಲ್ಲೂ ಯಾವುದೋ ಒಂದು ಹಂತದಲ್ಲಿ ನಾವು ಮಲಗಿದ್ದಾಗ ಕನ್ಸಲ್ಲಿ ಲಕ್ಷ್ಮೀ ದೇವ್ರು ಬರ್ತಾರೆ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಆ ಲಕ್ಷ್ಮೀ ದೇವ್ರು ಕಾಣಿಸ್ಕೊಂಡು ಏನು ವರ ಬೇಕು ಕೇಳು ರಮೇಶ್ ಅರವಿಂದ್ ಅವರೇ ಅಂತ ಹೇಳಿದ್ರೆ ನೀವೇನು ವರ ಕೇಳ್ತೀರಾ? ನನಗೇನು ಸಮಸ್ಯೆಗಳು ಕೊಡಬೇಡ ಅಂತ ಕೇಳಲ್ಲ, ಏನ್ ಸಮಸ್ಯೆ ಕೊಟ್ರು ಎದುರಿಸುವಂತ ಶಕ್ತಿ ಕೊಡು ಅಂತ ಕೇಳ್ತೀನಿ ಅಂತ ಅಷ್ಟೇ. ಸೊ ಐ ಥಿಂಕ್ ವಿ ಜಸ್ಟ್ ಗೋ ಆನ್ ವೆರಿ ವೆರಿ ಹ್ಯಾಪಿ. ನನಗೆ ಸಿಕ್ಕಿರೋ ಎಲ್ಲ ವಿಷಯಗಳು ಬಹಳ ತೃಪ್ತಿ ಇದೆ. ಇನ್ನೇನು ಅಡಿಷನಲ್ ಆಗಿ ಬೇಕಾಗಿಲ್ಲ. ಸೂಪರ್ ಸೂಪರ್ ಸರ್. ಪ್ರೇಮ ಮ್ಯಾಮ್, ಎಲ್ಲರೂ ಚೆನ್ನಾಗಿರ್ಲಿ, ಏನೇ ಪ್ರಾಬ್ಲಮ್ಸ್ ಬಂದ್ರೂ ಎದುರಿಸೋ ಶಕ್ತಿ ಕೊಡ್ಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಲವ್ಲಿ. ಇವರು ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್, ಅವ್ರು ಏನೇ ಹೇಳಿದ್ರು ವ್ಯತ್ಯಾಸವಾಗಿ ವಿಭಿನ್ನವಾಗಿ ಹೇಳ್ತಾರೆ. ಏನು ಕೇಳಲ್ಲ ಅಂದ್ರೆ ಅದೇ ಹೇಳ್ತೀನಿ, ಅಮ್ಮ ಎಲ್ಲಾ ಕಡೆನೂ ಓಡಾಡಿ ದಣದು ಬಂದಿದೀಯಾ, ಇಲ್ಲೇ ಕೂತ್ಕೋ ಆರಾಮ, ನಿನ್ ಏನ್ ಸೇವೆ ಬೇಕೋ ನಾನು ಮಾಡ್ತೀನಿ, ನೀನು ಆರಾಮಾಗಿರಮ್ಮ ಇಲ್ಲಿ. ಸೂಪರ್ ಸೂಪರ್ ಸೂಪರ್. ಈಗ ಅಮೃತ, ಫಸ್ಟ್ ಲಕ್ಷ್ಮಿ ಬಂದ ತಕ್ಷಣ ನಾನು ಟೀ ಕೊರಲ್ ತರ ಕಾಣ್ತಾ ಇದ್ದೀನ, ಅವ್ರ ಹತ್ರ ಕೇಳಿದ್ರೆ ಕೇಳ್ಬೇಡ. ಬಂದಾಗ ಸಡನ್ ಆಗಿ ನನ್ನ ಆಸೆನೆಲ್ಲ ನೆರವೇರಿಸಿ ನೀನು. ಇನ್ನೊಂದು ನಮ್ಮ ಮಮ್ಮಿಗೆ ಬೇಗ ಒಂದು ಚೆನ್ನಾಗಿರೋ ಹುಡುಗ ಸಿಕ್ಲಿ, ಮದುವೆ ಮಾಡಿ ಕಳ್ಸೋದ, ಇವಳನ್ನ ಸೆಟ್ ಆಗ್ಲಿ ಅಂತ. ಓ ನಿನಗ ಇವಳು ಹೆಂಗೆ ನಮ್ಮ ಮಮ್ಮಿಗೆ ಬೇಗ ಒಂದು ಒಳ್ಳೆ ಹುಡುಗಿ. ಅಯ್ಯೋ ಎಂತ ಮಗಳು ಎತ್ಬಿಟ್ರಿ ಮೇಡಮ್. ಮುತ್ತು ಕೂತ್ಕೊಳ್ಳಿ ಮೇಡಮ್. ಹಾ ಗಗನ, ನೀನೊಬ್ಳೆ ಡಿಫ್ರೆಂಟ್ ಆಗಿ ಕೇಳ್ತೀಯ, ಹೇಳು. ಒಂದು ಕ್ರೆಡಿಟ್ ಕಾರ್ಡ್ ಕೇಳ್ತೀನಿ ಮ್ಯಾಮ್, ಲಕ್ಷ್ಮೀ ದೇವಿ ಹತ್ರ. ವಾಟ್ ಈಸ್ ದಿಸ್ ಕ್ರೆಡಿಟ್ ಕಾರ್ಡ್ ಸ್ಪೆಷಾಲಿಟಿ ಬೇಬಿ? ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಒಂದು ಲಿಮಿಟ್ ಇರುತ್ತೆ, ಲಕ್ಷ್ಮೀ ದೇವಿ ಹತ್ರ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡ್ರೆ ಲಿಮಿಟ್ ಎಲ್ಲ ಇರುತ್ತೆ. ಇದು ಈ ನಾಡಿಗೆ ಈಗ ಬೇಕಾಗಿರುವಂತ ಒಂದು ಪ್ರತಿಭೆ. ಗಗನ ವೆರಿ ಯುನಿಕ್. ಬಿಂದು, ನೀನು ಏನೋ ಡಿಫ್ರೆಂಟ್ ಆಗಿ ಕೇಳ್ತೀಯ ಗೊತ್ತು. ಅಫ್ಕೋರ್ಸ್ ಅವಳು ಕ್ರೆಡಿಟ್ ಕಾರ್ಡ್ ಇಸ್ಕೊಂಡ್ರೆ ಅದ್ರ ಪಾಸ್ವರ್ಡ್ ನನಗೂ ಹೇಳು ಅಂತ ಹೇಳ್ತಾ ಇದ್ದೀನಿ. ಲವ್ಲಿ ವೆರಿ ನೈಸ್. ಯಾರಾದ್ರೂ ಒಬ್ರು ನೀನು ಹೇಳು ಬೇಬಿ. ಸಾರಿ ಹೇಳು. ನನ್ನ ಚಿನ್ನದ ಕಿರೀಟ ಕೇಳ್ತೀನಿ. ನೀನು ಅದನ್ನ ಲಕ್ಷ್ಮಿ ಹತ್ರ ಕೇಳ್ಬೇಡ, ಲಕ್ಷ್ಮಿ ತರ ಕೂತ್ಕೊಂಡಿರೋದ ವೈಟ್ ಗೋಲ್ಡ್ ಬಾಬು ಸರ್ ಅವ್ರ ವೈಫ್ ಹತ್ರ ಕೇಳ್ಬೇಕು ನೀನು, ಓಕೆನಾ? ಬಟ್ ಆ ಲಕ್ಷ್ಮಿ ಒಲಿಲಿ ಅಂತ ಆಶಿಸ್ತೀನಮ್ಮ. ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಈಗ ಲಕ್ಷ್ಮಿ ಒಲಿಯೋದು ಒಂದ್ ಕಡೆ, ಸರಸ್ವತಿ ಮಕ್ಕಳು ಏನು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. 4 stars. 4 stars. ಪ್ರೇಮ ಮ್ಯಾಮ್ 4 stars. ಲವ್ಲಿ ಚಂದನ 4 stars. ಥ್ಯಾಂಕ್ ಯು. ಹಾಗೇನೆ ಥ್ಯಾಂಕ್ಸ್ ಟು ತಾಂಡವ್ ಪ್ರೊಡಕ್ಷನ್ಸ್ ನ ಪ್ರೊಡ್ಯೂಸರ್ ಆದಂತಹ ತಾಂಡವ್ ರಾಮ್ ಅವರಿಗೆ ಹಾಗೂ JS ಪ್ರೊಡಕ್ಷನ್ಸ್ ನ ಆರೂರ್ ಜಗದೀಶ್ ಸರ್ಗೆ ಕೂಡ ಧನ್ಯವಾದಗಳು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಲೆಟ್ಸ್ ವೆಲ್ಕಮ್ ಮೂಡಬಿದ್ರೆಯ ಮೇನ್ ಹುಡುಗಿ ಆರಾಧನಾ ಭಟ್. ಹಾಯ್ ಆರಾಧನಾ. ಹಲೋ. ಸೊ ಯಾವ ಸೀರಿಯಲ್ ಅಲ್ಲಿ ಅಭಿನಯಿಸಿದ್ರಿ ಆರಾಧನಾ? ಶ್ರೀರಸ್ತು ಶುಭಮಸ್ತು.
ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಅವ್ರಿಗೆ ದೊಡ್ಡ ಫ್ಯಾನ್ಸ್. ಹಾಂ ಸರ್. ಹಾಂ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ನೀವು? ಸರ್, ತುಳಸಿ ಮೇಡಮ್ ಮನೆ ಇದೇನಾ? ಹೌದು. ನೀವ್ಯಾರಂತ ಗೊತ್ತಾಗಿಲ್ಲ. ನನ್ನ ಹೆಸರು ಆರಾಧನಾ ಅಂತ. ನಾನು ತುಳಸಿ ಮೇಡಮ್ ಅವ್ರ ದೊಡ್ಡ ಅಭಿಮಾನಿ ಸರ್. ಹೋದ ವಾರ ಮೇಡಮ್ ಡ್ಯಾನ್ಸ್ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿದೆ ಗೊತ್ತಾ? ನಮ್ಮ ಕಾಲೇಜಲ್ಲೆಲ್ಲ ಮ್ಯಾಮ್ಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸು. ನಾನು ಕೂಡ ಮ್ಯಾಮ್ ಪರಮ ಶಿಷ್ಯ ಆಗ್ಬೇಕಂತಾನೆ ಬಂದಿದ್ದೀನಿ. ಹೌದಾ? ತುಳಸಿ ಅಮ್ಮನಿಗೆ ಈ ಥರ ಡ್ಯಾನ್ಸ್ ಅಭಿಮಾನಿ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ವೆರಿ ಗುಡ್. ಹೌದು ಸರ್. ಮೇಡಮ್ ಇದ್ದಾರಾ ಸರ್ ಮನೇಲಿ? ಹಾಂ ಇದ್ದಾರೆ. ಸರ್, ನೀವು ಮೇಡಮ್ ಮ್ಯಾನೇಜರ್ ಅಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಂ, ನಾನೇ ಮ್ಯಾನೇಜರ್. ಅವ್ರಿಗೆ ಸಂಬಂಧಪಟ್ಟಿದ್ದ ಎಲ್ಲ ವಿಷಯಗಳು ನಾನೇ ನೋಡ್ಕೊಳ್ಳೋದು. ಯಾಕೆ ಹೇಳಿ? ಮ್ಯಾನೇಜರ್ ಅಲ್ವಾ? ನನ್ಗೆ ಯಾವತ್ತೂ ರಾಂಗ್ ಆಗಲ್ಲ ಸರ್. ನನ್ಗೆ ಇವಾಗ ನೀವೇ ಇಂಪಾರ್ಟೆಂಟು. ಈಗ ನಿಮಗೆ ಏನಾಗ್ಬೇಕು ಹೇಳಿ? ಈಗ ಪಾಯಿಂಟಿಗೆ ಬಂದ್ರಿ ಸರ್. ನೋಡಿ ಸರ್, ನನಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಕಾಲೇಜಲ್ಲಿ ಎಲ್ಲರೂ ಕೂಡ ತುಳಸಿ ಮ್ಯಾಮ್ನ ಗೆಸ್ಟ್ ಆಗಿ ಕರಿಬೇಕು ಅಂತೇಳಿ ಇಡೀ ಕಾಲೇಜೇ ಆಸೆ ಪಡ್ತಾ ಇದೆ ಸರ್. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹಲೋ, ಈ ಕಡೆ ನೋಡಿ ಸ್ವಲ್ಪ. ನೋಡ್ದೆ, ಏನಿವಾಗ? ಅವಿ, ಯಾರೀ ಹುಡುಗಿ? ಹೌದು ಅವಿ, ಯಾರೀ ಹುಡುಗಿ? ನನ್ ಗಂಡನ್ನೇ ಹೆಸರು ಹಿಡಿದು ಕರಿತೀಯಾ? ಎಷ್ಟು ಧೈರ್ಯ ನಿನ್ಗೆ? ಗಂಡನ? ಹೌದು, ಇವಳು ನನ್ನ ಹೆಂಡತಿ ಪೂರ್ಣಿ ಅಂತ. ನಮಸ್ತೆ ಮೇಡಮ್. ಈಗ ನೀನು ಹುಡ್ಕೊ ಬಂದಿದೆಯಲ್ಲ ತುಳಸಿ ಅವ್ರನ್ನ, ಹಾ. ಅವರು ನನ್ನಮ್ಮ. ಅಯ್ಯಯ್ಯೋ, ನೀವು ತುಳಸಿ ಮೇಡಮ್ ಮಗನಾ? ಸಾರಿ ಸರ್. ಸಾರಿ ಮೇಡಮ್, ನನ್ನ ಕ್ಷಮಿಸ್ಬಿಡಿ. ರೀ, ಯಾರಿಗೆ ಬಾಯ್ ಬಡ್ಕಿ? ಬಾಯ್ ಬಡ್ಕಿ ಅಲ್ಲ, ಸ್ವಲ್ಪ ವಟ ವಟ. ಪೂರ್ಣಿ, ನೀನು ತುಳಸಿ ಅಮ್ಮ ಡ್ಯಾನ್ಸ್ ಮಾಡಿದ್ ನೋಡಿ ತುಳಸಿ ಅಮ್ಮನ ಇವ್ರ ಕಾಲೇಜಿಗೆ ಗೆಸ್ಟಾಗಿ ಇನ್ವೈಟ್ ಮಾಡಕ್ ಬಂದಿದ್ದಾಳೆ. ಇವಳು ಡ್ಯಾನ್ಸರ್ ಅಂತೆ. ಅಂತೇನಾ? ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ ಮೇಡಮ್. ಒಂದ್ ನಿಮಿಷ. ಮೇಡಮ್, ಈಗಾದ್ರೂ ತುಳಸಿ ಮೇಡಮ್ನ ಇಷ್ಟ ಕಳಿಸಿ. ಆಯ್ತು. ಯಾವಾಗ? ಇದೇ 2ನೇ ತಾರೀಕು ಕಾಲೇಜ್ ಸಭಾಂಗಣದಲ್ಲಿ. ನಾನೇ ಹೋಸ್ಟು. ಎಲ್ಲ ಮಿಸ್ ಮಾಡದೆ ಬರಬೇಕು. ಸರಿ, ನಾನಿನ್ ಹೊರಡ್ತೀನಿ. ತುಂಬಾ ಅರೇಂಜ್ಮೆಂಟ್ಸ್ ಮಾಡೋದಿದೆ. ಬರ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲಿ ಹೋದಾಗ ಇಷ್ಟು ದಿನ ಏನು ಎಕ್ಸ್ಪೀರಿಯನ್ಸ್ ಇತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಸ್ಪಾಟಲ್ಲೇ ನನಗೆ ಕೊಟ್ಟರು ಆ್ಯಂಡ್ ಹೊಸ ವರ್ಡ್ಸ್ ಎಲ್ಲ ಕಲಿತೆ ಮ್ಯಾಮ್. ಒಂದು ಆ್ಯಪಲ್ ಬಾಕ್ಸ್, ಇನ್ನೊಂದು ಬೇಬಿ ಇಲ್ಲಿ ಹಾಕಿ ಬೇಬಿ ಅಂತಿದ್ದಾರೆ. ನಾನು ಯಾರು ಬೇಬಿ ಅಂತಿದ್ದೀನಿ? ಲೈಟ್ಗೆಲ್ಲ ಹೇಳ್ತಾರೆ, ಆ ಥರ ಮಾತಾಡ್ತಿದ್ರು. ಸುಮಾರು ಸಿನಿಮ್ಯಾಟಿಕ್ ವರ್ಡ್ಸ್ನ ಕಲಿತೆ ನಾನು, ಹೊಸದಿತ್ತು. ಸೊ ಸರ್ ಕೂಡ ಅವ್ರಿಗೆ ತುಂಬ ಖುಷಿಯಾಗಿ ಹೋಗಮ್ಮ ಬೆಳಿತೀಯ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ ಮಾಡಿ ಅವರು ಶ್ರೀರಸ್ತು ಶುಭಮಸ್ತು ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಲವ್ಲಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವ್ರಿಗೆ ಹೇಗೆ ಅನ್ಸುತ್ತೆ ಅಂತ ಕೇಳೋಣ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರಿ ನೀವು. ಇದು ಒಳ್ಳೆ ಲೈಟಿಂಗು, ನಿಮಗೆ ಔಟ್ಡೋರ್ ಆಗಿರೋದ್ರಿಂದ ತುಂಬಾ ಲೈಟಿಂಗ್ ಇಲ್ಲ, ನ್ಯಾಚುರಲ್ ಲೈಟ್ ಸಿಕ್ಕಿದೆ ನಿಮಗೆ. ಅಂಡ್ ತುಂಬಾ ಚೆನ್ನಾಗಿ ನಿಮ್ ಮೇಕಪ್, ಹೇರ್ ಎಲ್ಲ ಚೆನ್ನಾಗಿ, ವೆರಿ ಕ್ಯೂಟ್ ಯು ಆರ್ ಲುಕಿಂಗ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಅಷ್ಟೇ ಮುದ್ದಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಅದೆಲ್ಲ ನಿಮ್ದೇನ್ ಕ್ಯಾರೆಕ್ಟರ್ ಇದೆ, ಈ ಟಿಪಿಕಲ್ ಬಬ್ಲಿ ಕ್ಯಾರೆಕ್ಟರ್ ಅಂತಾರಲ್ಲ ಆ ಥರದೇ ಒಂದು ಸಿಕ್ಕಿತ್ತು ನಿಮಗೆ. ಸೊ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನನಗೆ ಈ ನಿಮ್ಮ ಇಂಟೋನೇಷನ್ ಇನ್ನೊಂದು ಚೂರು ಅದ್ರ ಮೇಲೆ ಒಂಚೂರು ವರ್ಕ್ ಮಾಡಿ ಅವಾಗ ಇಂಟೋನೇಷನ್ ಅಲ್ಲೇ ನಿಮ್ದು ಇರೆಗ್ಯುಲರ್ RJ ಬಂದು ಹೋಗುತ್ತೆ. ನೀವು ಮಾತಾಡ್ಬೇಕಾದ್ರೆ ಅದು ರೇಡಿಯೋದಲ್ಲಿ ಬರುತ್ತಲ್ಲ, ಅಥವಾ ನೀವು ಮಾಡಿ ಅಭ್ಯಾಸ ಇರೋದಕ್ಕೆ ನ್ಯಾಚುರಲಿ ಬಂದ್ಬಿಟ್ಟಿದೆ ನಿಮಗೆ. ಸೊ ಕಾನ್ಶಿಯಸ್ ಆಗಿ ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ವೆರಿ ಎಕ್ಸ್ಪ್ರೆಸಿವ್ ಯು ಆರ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಅಷ್ಟು ಅದ್ಭುತವಾಗಿ ಎಲ್ಲ ಕವರ್ ಮಾಡಿದೀರಾ. ಸೊ ಎಲ್ಲಾನು ಚೆನ್ನಾಗಿ ಮಾಡಿದೀರಾ ನೀವು. ಅದು ಒಂದು ಮಾತ್ರ ಮೇ ಬಿ ನಿಮಗೆ ನೆಕ್ಸ್ಟ್ ಅದು ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಬಂದಾಗ ನೀವು ಅದನ್ನ ವರ್ಕ್ಔಟ್ ಮಾಡಬಹುದೇನೋ. ಕಾನ್ಶಿಯಸ್ ಆಗಿರಿ, ಓಕೆ ನಾನು ಇದು ಹೇಳ್ತಾ ಇರೋದು ಹೆಂಗೆ ಏನು ಅಂತ ನೀವು ಮಾಡಿರೋ ವಿಡಿಯೋಸ್ನ ನೀವು ನೋಡಿ ಅದನ್ನ ನೋಡ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ. ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆರಾಧನಾ, ಅದ್ಭುತವಾದಂತಹ ಪ್ರಯತ್ನ. ಸ್ಟಾರ್ ರೇಟಿಂಗ್ಸ್ ಏನಿದೆ ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4.5 ಸಿಕ್ಕಿದೆ. ಸರ್ ನಮಸ್ತೆ. ಆರಾಧನಾ ಅವರು ಇವತ್ತು ಅಷ್ಟು ಸೂಪರ್ ಹಿಟ್ ಸೀರಿಯಲ್ ಶ್ರೀರಸ್ತು ಶುಭಮಸ್ತು ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ತಂದೆಯಾಗಿ ಈ ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ತುಂಬಾ ಹೆಮ್ಮೆ ಅನ್ಸುತ್ತೆ ಮೇಡಮ್. ಇಲ್ಲಿರೋ ಅಷ್ಟೋ ಜನ ಮಕ್ಕಳ ಅಪ್ಪ ಅಮ್ಮಂದ್ರು ಅವರ 50ನೇ ವಯಸ್ಸಿನಲ್ಲೋ 60ನೇ ವಯಸ್ಸಿಂದನೋ ಕಂಡಿರೋ ಕನಸನ್ನ ಅವರು ಈ ಮಕ್ಕಳಿನ ಮೂಲಕ ಇವಾಗ ಈಡೇರಿಸ್ಕೊತಿದ್ದಾರೆ. ಅದಕ್ಕೆ ಜಿ ಕನ್ನಡ ಅನ್ನೋದು ಈ ಮಹಾನಟಿ ಅನ್ನೋ ಶೀರ್ಷಿಕೆ ಇರುವಂತಹ ಕಾರ್ಯಕ್ರಮನ ಇವಾಗ ಕೊಡ್ತಾ ಇದೆ. ಎಲ್ಲ ಅಪ್ಪ ಅಮ್ಮಂದ್ರಗಳಿಗೂ ತುಂಬಾ ಖುಷಿ ಆಗ್ತದೆ. ನನ್ನ ಮಗಳು ಮಾಡಿರೋದು ತುಂಬಾ ಖುಷಿಯಾಗಿದೆ ಮೇಡಮ್. ಯು ವೆರಿ ಲಕ್ಕಿ ಟು ಹ್ಯಾವ್ ಅ ಡ್ಯಾಡ್ ಲೈಕ್ ಎಸ್ ಮ್ಯಾಮ್. ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಆರಾಧನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ರೈಟ್, ಮಹಾನಟಿಯ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಈಗ ಗಿಫ್ಟ್ ಗಳನ್ನ ಕೊಡುವಂತಹ ಸಮಯ. ತರುಣ್ ಅವರ ಹತ್ರ ಶುರು ಮಾಡೋಣ. ಗಿಫ್ಟಿಂಗ್ ಕೊಡೋಕ್ಕಿಂತ ಮುಂಚೆ ಐ ಹ್ಯಾವ್ ಸಮಥಿಂಗ್ ಎಲ್ಸ್. ಅಂದ್ರೆ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಇದೀವಿ ನಾವು. ಸೊ ಒಂದೇ ಒಂದು ಮೇನ್ ಘಟ್ಟ ಅಂತಿರೋದೇನೆ ಸೆಮಿಫೈನಲ್ಸ್. ವಿ ವಾಂಟ್ ಟು ಹ್ಯಾವ್ ಅ ಡೇಂಜರ್ ಝೋನ್. ಸೊ ಐ ವಾಂಟ್ ಆಲ್ ದ ಕಂಟೆಸ್ಟೆಂಟ್ಸ್ ಆನ್ ದ ಸ್ಟೇಜ್. 9 ನಟಿಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಗಿರೋದೇನು ಅಂತಂದ್ರೆ ಇಲ್ಲಿವರೆಗೂ ಒಂದು ಜರ್ನಿ ಆಗಿದೆ, ಆದರೆ ಫೈನಲ್ಸ್ಗೆ ಅಷ್ಟು ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅರ್ಧಕ್ಕಿಂತ ಕಡಿಮೆ ಜನ ಫೈನಲ್ಸ್ಗೆ ಮಾತ್ರ ಹೋಗೋದು. ಆದರೆ ನೆಕ್ಸ್ಟ್ ಒಂದು ರೌಂಡ್ ಏನಿದೆ, ದಟ್ ಇಸ್ ದ ಓನ್ಲಿ ರೌಂಡ್ ವೇರ್ ಯು ಹ್ಯಾವ್ ಅ ಚಾನ್ಸ್ ಆಫ್ ಗೆಟಿಂಗ್ ಕ್ಲೋಸರ್ ಟು ದ ಟೈಟಲ್. ಆ ಟೈಟ್ಲ್ ಹತ್ರ ಹೋಗ್ಬೇಕಂದ್ರೂ ನಿಮ್ಮ ಹತ್ರ ಇರೋದು ಒಂದೇ ರೌಂಡ್. ಇವತ್ತಿಂದ ಆಗೋಯ್ತು, ಇವತ್ತಿಂದೆಲ್ಲ ಮುಗಿದೋಯ್ತು, ಡನ್ ಅಂಡ್ ಡಸ್ಟೆಡ್. ದ ಗೇಮ್ ಸ್ಟಾರ್ಟ್ಸ್ ಫ್ರಮ್ ಸೆಮಿಫೈನಲ್ಸ್. ಎನಿವನ್ ಹೂ ಕ್ಯಾನ್ ಪರ್ಫಾರ್ಮ್ ಗುಡ್ ಕ್ಯಾನ್ ಎಂಟರ್ ಇನ್ ಟು ಫೈನಲ್ಸ್ and whoever gives their best will be the winner. ಸೊ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಡೆಸ್ಟಿನಿಗಳು ನಿಮ್ಮ ಕೈಯಲ್ಲಿದೆ. ಆಲ್ ರೈಟ್, ರಮೇಶ್ ಸರ್. ಇವ್ರ ಮೇಲೆ ಪ್ರೆಷರ್ ಸಿಕ್ಕಾಬಿಡ ಇದೆ ಅವ್ರಿಗೆ. ಓಕೆ, ಹೋದ ವೀಕ್ ಒಬ್ರು ಎಲಿಮಿನೇಟ್ ಆದಾಗಲೂ ಸಿಕ್ಕಾಬಿಡೆ ನಮ್ಗೆ ಬೇಜಾರಾಯಿತು. ಅದಕ್ಕೂ ಮುಂಚೆ ಒಬ್ರು ಎಲಿಮಿನೇಟ್ ಆದ್ರು. ಹಾಗೆ ಇಟ್ಸ್ ಅ ವೆರಿ ಟಫ್ ಮೊಮೆಂಟ್ ಇವ್ರಿಗೆ. ನನಗೇನಾಗಿದೆ ಅಂದ್ರೆ, ನಾನು ಮಾಸ್ಟರ್ ಮೈಂಡ್ ಮಾತ್ರ ಅಲ್ಲ, ಸ್ಪರ್ಧಿಗಳ ಆಪ್ತ ಮಿತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ, ಈ ಸಂಚಿಕೆಯಲ್ಲಿ ಯಾರು ಎಲಿಮಿನೇಟ್ ಆಗಲ್ಲ, ಡೋಂಟ್ ವರಿ, ನೀವೆಲ್ಲರೂ ಸೆಮಿಫೈನಲ್ಸ್ ಬರ್ತೀರಿ. ಆದ್ರೆ ಒಬ್ರು ಡೈರೆಕ್ಟ್ ಗ್ರ್ಯಾಂಡ್ ಫಿನಾಲ್ ಆಗಿ ಹೋಗ್ತಾರೆ. ಅವ್ರಿಗೋಸ್ಕರ ಕುರ್ಚಿ ಈಗ ಕಾಯ್ತಾ ಇದೆ, ಈ ಗೋಲ್ಡನ್ ಟಿಕೆಟ್ ಕಾಯ್ತಾ ಇದೆ. ಆ ನಟಿ ಯಾರು? And the name is 5, 4, 3, 2, 1. ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾ ಇರುವಂತ ಮೊದಲ ಫೈನಲಿಸ್ಟ್ ಪ್ರಿಯಾಂಕಾ. ಮೈಸೂರಿನ ಪ್ರಿಯಾಂಕಾ. ತರುಣ್ ಸರ್ ಹಾಗೂ ಪ್ರೇಮ ಮೇಡಮ್ ಬಂದು ಈ ಒಂದು ಫೈನಲಿಸ್ಟ್ ಸ್ಯಾಶೆಟ್ನ ಅವ್ರಿಗೆ ಹಾಕಬೇಕಾಗಿ ಕೋರಿಕೆ ಪ್ಲೀಸ್. ಕ್ವಾರ್ಟರ್ ಫೈನಲ್ಸ್ ಇಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿರುವಂತಹ ಫೈನಲಿಸ್ಟ್ ಮೈಸೂರಿನ ಪ್ರಿಯಾಂಕಾ. ಮಹಾನಟಿಯ ಮೊದಲ ಸೀಸನ್ನ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋದು ಮೈಸೂರಿನ ಪ್ರಿಯಾಂಕಾ. ಕಾಂಗ್ರ್ಯಾಚುಲೇಷನ್.
ಪ್ರಿಯಾಂಕಾ, ನೀನು ಕಂಡ ಕನಸು, ನೀನ್ ಕಾಯ್ತಾ ಇದ್ದಂಥ ಕ್ಷಣ ಮೊದಲು ನಿನಗೆ ಸಿಕ್ಕಿದೆ. ಮ್ಯಾಮ್, ಮಹಾನಟಿ ನಾನು ಆಡಿಷನ್ಗೆ ಬಂದಾಗ ಸ್ಟಾರ್ಟಿಂಗ್ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ ನಾನು ಒಳಗಡೆ ಬಂದಿದ್ದು. ಸೊ ಇಲ್ಲಿವರೆಗೂ ಬರೋದು ತುಂಬ ಕಷ್ಟ. ಸೊ ಇವತ್ತು ಇಲ್ಲಿ ಬಂದು ಫಸ್ಟ್ ಫೈನಲಿಸ್ಟಾಗಿ ಸೆಲೆಕ್ಟ್ ಆಗಿದ್ದೀನಿ. ನನ್ನ ಲೈಫಲ್ಲೇ ಸ್ಪೆಷಲ್ ಡೇ ಮ್ಯಾಮ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜೀ ಕನ್ನಡ ಎಲ್ರಿಗೂ ಥ್ಯಾಂಕ್ ಯು. ಪ್ರಿಯಾಂಕಾ, ನಿನಗೆ ಹಾಗೂ ನಿನ್ನ ಕನಸಿನ ಮೊದಲ ಹಂತಕ್ಕೆ ಇನ್ನೊಂದು 10 ಹೆಜ್ಜೆ ಅಂತರ ಮಾತ್ರ ಇದೆ. ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ. ಯಾಕಂದ್ರೆ ಪ್ರಿಯಾಂಕಾ ಅವರ ಇಷ್ಟು ವಾರದ ಜರ್ನಿ, ಅವರ ಗ್ರಾಫ್ ಆಗಿರ್ಬೋದು, ಅದು ಅಭಿನಯದಲ್ಲಿ ಆಗಿರ್ಬೋದು, ಡಾನ್ಸ್ ಅಲ್ಲಿ ಆಗಿರ್ಬೋದು, ಫೈಟ್ ಅಲ್ಲಿ ಆಗಿರ್ಬೋದು, ಆ ಗ್ರಾಫ್ ಅಲ್ಲಿ ತೋರಿಸಿದಂತಹ ಒಂದು ಎಲಿವೇಶನ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಆಡಿಯನ್ಸ್ ಕಳಿಸಿದಂಥ ವೋಟಿಂಗ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲದರ ಜೊತೆಗೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದು ಆ ಟಾಪ್ 5 ಫೈನಲಿಸ್ಟ್ ನ ಸಿಂಹಾಸನದ ಒಂದು ಕುರ್ಚಿಯಲ್ಲಿ ಅವರು ಕೂತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಟು ಆಲ್ ಆಫ್ ಯು, 8 ಜನ ಇದ್ದೀರಿ, 4 ಚೇರ್ ಇದೆ ಅಲ್ಲಿ. ಓಕೆ, ಅದನ್ನು ಡಿಸೈಡ್ ಮಾಡೋದು ನೆಕ್ಸ್ಟ್ ಎಪಿಸೋಡ್. ನಾನು ಈ ಎಪಿಸೋಡ್ ಬಿಗಿನಿಂಗಲ್ಲಿ ಹೇಳಿದ್ದನ್ನ ನೆನ್ಪಿಟ್ಕೊಳ್ಳಿ. ಹಿಂಗ್ ಹೋಗ್ಬೇಕು ಅಂತಿಲ್ಲ, ಹಿಂಗೋಗಿ ಹೋಗ್ಬೇಕಷ್ಟೇ. ಅದು ನೆಕ್ಸ್ಟ್ ಎಪಿಸೋಡ್. ಗುಡ್ ಲಕ್. ಕ್ವಾರ್ಟರ್ ಫೈನಲ್ಸ್ ನ ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡುವಂತಹ ಸಮಯ. ಮೊದಲಿಗೆ ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಶ್ವೇತಾ ಭಟ್. ಲಕ್ಸ್ ಕಡೆಯಿಂದ ಶ್ವೇತಾ ಅವರಿಗೆ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್, ಹಾಗೂ ಇವರು ಕೂತ್ಕೊಳ್ತಾ ಇದ್ದಾರೆ ಲಕ್ಸ್ ಗ್ಲೋ ಝೋನ್ ಅಲ್ಲಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಗಗನ. ವೈಟ್ ಗೋಲ್ಡ್ ಕಡೆಯಿಂದ ಗಗನ ಅವರಿಗೆ ಸಿಗ್ತಾ ಇದೆ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. ವೈಟ್ ಗೋಲ್ಡ್ .ಮನೆಗೆ ಭೇಟಿ ನೀಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ರಿಯಾ ಬಗ್ರೆ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಅರವಿಂದ್ ಪ್ರಾಪರ್ಟೀಸ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂಡ್ ಪರ್ಫಾರ್ಮರ್ ಟಿಲ್ ದ ಸೀಸನ್ ಪ್ರಿಯಾಂಕಾ. ಅರವಿಂದ್ ಪ್ರಾಪರ್ಟೀಸ್ ಕಡೆಯಿಂದ ಪ್ರಿಯಾಂಕಾ ಅವರಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಮಹಾನಟಿಯ ಎಲ್ಲ ನಟಿಯರಿಗೆ ನಟನೆಯ ಹೊಸ ಕಲಿಕೆ ಸಿಗಬೇಕು ಅಂತ ಹೇಳಿ ನಾವು ಆಸೆ ಪಟ್ಟಾಗ ನಮ್ಮ ಈ ಐಡಿಯಾಗೆ ಸಪೋರ್ಟ್ ಮಾಡಿದ್ದು ನಮ್ಮ ಎಲ್ಲ ಫಿಕ್ಷನ್ ಟೀಮ್, ಸಿ ಕನ್ನಡ ವಾಹಿನಿಯ ಫಿಕ್ಷನ್ ಟೀಮ್ ಮೆಂಬರ್ಸ್ಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ವಿಶೇಷವಾಗಿ ನಮ್ಮ ಫಿಕ್ಷನ್ ಹೆಡ್ ಆದಂತಹ ಸುಧೀಂದ್ರ ಸರ್ಗೆ ಒಂದು ದೊಡ್ಡ ಧನ್ಯವಾದಗಳು. ಹಾಗೆ ನಮ್ಮ ಕಮಿಷನ್ ಹೆಡ್ ಜಯಂತ್ ಸರ್, ಕಂಟೆಂಟ್ ಹೆಡ್ ಸೋಮು ಸರ್ ಅಂಡ್ ಐಡಿಯೇಷನ್ ಹೆಡ್ ವಿಕಾಸ್ ಸರ್, ಹಾಗೂ ನಮ್ಮ ಕ್ಲಸ್ಟರ್ ಹೆಡ್ ಆದಂತಹ ಅಭಿಜಿತ್, ನಿಶ್ಚಿತಾ ಹಾಗೂ ಪೃಥ್ವಿ ಸರ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್. ಅಂಡ್ ಪ್ರತಿಯೊಬ್ಬ ಧಾರಾವಾಹಿಯ ಇಪಿಗಳ ಸಪೋರ್ಟ್ ಇಲ್ಲ ಅಂದಿದ್ರೆ ನಮ್ಮ ನಟಿಯರು ಯಾರು ಇಷ್ಟು ಅದ್ಭುತವಾಗಿ ಅಭಿನಯಿಸೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ಪ್ರಶಾಂತ್ ಅವರಾಗಿರ್ಲಿ, ಸ್ಕಂದ ಅವರಾಗಿರ್ಲಿ, ಗಣಪತಿ ಅವರಾಗಿರ್ಲಿ, ಆಂಟನಿ ಆಗಿರ್ಲಿ, ಸ್ವಾತಿ, ಮೂರ್ತಿ, ರಾಘವೇಂದ್ರ ಹಾಗೂ ನಮ್ಮ ಚೇತನ್, ಇವರೆಲ್ಲರಿಗೂ ನಮ್ಮ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ನಾವು ಈ ವಾರದ ಈ ಸಂಚಿಕೆನ ಇಷ್ಟು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ್ಯಂಡ್ ಈ 9 ನಟಿಯರನ್ನ ಇಷ್ಟು ಅದ್ಭುತವಾಗಿ ಡೈರೆಕ್ಟ್ ಮಾಡಿದಂಥ ಡೈರೆಕ್ಟರ್ಸ್ಗೆ ನಮ್ಮ ಮಹಾನಟಿ ವೇದಿಕೆ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಡೈರೆಕ್ಟರ್ ಆದಂಥ ಸುದೇಶ್ ಸರ್, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಡೈರೆಕ್ಟರ್ ಗಣೇಶ್ ಶಾಸ್ತ್ರಿ ಸರ್ ಹಾಗೂ ಶಿವರಾಮ್ ಮಾಗಡಿ ಸರ್, ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಡೈರೆಕ್ಟರ್ ಆದರ್ಶ್ ಹೆಗ್ಡೆ ಸರ್, ಭೂಮಿಗೆ ಬಂದ ಭಗವಂತ ಡೈರೆಕ್ಟರ್ ಆರೂರ್ ಜಗದೀಶ್ ಸರ್ ಹಾಗೂ ಕುಮಾರ್ ಸರ್, ಸೀತಾರಾಮ ಧಾರಾವಾಹಿಯ ಡೈರೆಕ್ಟರ್ ಮಧುಸೂದನ್ ಸರ್,
ಸೊ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ನಟಿಯರಿಗೆ ಅವರ ನಟನೆಯ ಒಂದು ಕಲಿಕೆಯನ್ನ ನೀವು ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಅಂಡ್ ನಟಿಯರೇ, 5 ಸೀಟ್ಗಳಲ್ಲಿ 1 ಸೀಟ್ ಈಗ ಭರ್ತಿಯಾಗಿದೆ. ದಟ್ ಇಸ್ ಪ್ರಿಯಾಂಕಾ. ಇನ್ನು ಉಳಿದಿರೋದು 4 ಕಲಾ ಸಿಂಹಾಸನಗಳು. ಆ ಕಲಾ ಸಿಂಹಾಸನದಲ್ಲಿ ಮುಂದಿನ ವಾರ ಯಾರು ಕೂತ್ಕೊಳ್ತಾರೆ ಅನ್ನೋದಕ್ಕೆ ಕಾಂಪಿಟೇಷನ್ ಇದೆ 8 ನಟಿಯರ ಮಧ್ಯ. ಓಕೆನಾ? ಸೊ ಇನ್ನು 4ವರಿಗೆ ಮಾತ್ರ ಅವಕಾಶ. ಆ ಸೀಟಲ್ಲಿ ಯಾರು ಆಸೀನರಾಗ್ತಾರೆ ಅನ್ನೋದನ್ನ ನಾವು ಮುಂದಿನ ವಾರ ನೋಡೋಣ. ಈ ಹಂತದಲ್ಲಿ ಬೆಸ್ಟ್ ಕೊಟ್ಟೋರು ಮಾತ್ರ ಮುಂದುವರಿತಾರೆ. ಒಂದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸೆಮಿಫೈನಲ್ಸ್ ಈಗ ಆಗಲಿದೆ. ಮುಂದಿನ ವಾರ ಸೆಮಿಫೈನಲ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾನ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರದ ಮಹಾನಟಿಯ ಸೆಮಿಫೈನಲ್ಸ್ ಅಲ್ಲಿ. ಥ್ಯಾಂಕ್ ಯು.